ಅಪ್ಪಂಗೆ ಹೇಳಣ್ಣ. ಓ ಬೇಡ ಕಣೆ, ಆಮೇಲೆ ಬೆಳಗ್ಗೆನೆ ಬಯಸ್ಕೋತೀಯ ನೋಡಿ, ಹೇಳಿದ್ದೀನಿ. ಏನದು? ನೀನೇನೋ ಹೇಳ್ತೀನಿ ಅಂತ, ಅಮ್ಮ ಏನೋ ಬೇಡ ಅಂತ. ವಾಟ್ ಇಸ್ ದ ಸೀಕ್ರೆಟ್? ರೀ, ಅದು ಪ್ರಣಿ ಕೆಮಿಸ್ಟ್ರಿ ಲ್ಯಾಬಲ್ಲಿ ಕ್ಲಾಸ್ದು ಬೇಕರು. ಬೇಕರಲ್ಲ ಅಮ್ಮ, ಬೀಕರ್. ಭೀಕರ? ಕೇಳಕ್ಕೆ ಭೀಕರವಾಗಿದೆಯಲ್ಲ, ಏನದು? ಅದೇ ಅಪ್ಪ, ಈ ಲ್ಯಾಬಲ್ಲಿ ಕೆಮಿಕಲ್ಸ್ನೆಲ್ಲ ಮಿಕ್ಸ್ ಮಾಡಕ್ಕೆ ಒಂದು ದೊಡ್ಡ ಗ್ಲಾಸಿನ ಜಾರ್ನ ಯೂಸ್ ಮಾಡ್ತಾರಲ್ಲ, ಅದು. ಈಗೇನು ಅದು ಬೇಕಾ ನಿಂಗೆ? ಅಲ್ಲ ರೀ, ಅದು ಎಕ್ಸ್ಪೆರಿಮೆಂಟ್ ಮಾಡೋವಾಗ ಅದನ್ನ ಒಡ್ದಾಕ್ಬಿಟ್ಟಿದ್ದಾಳೆ. ಪ್ರಣಿ, ಕ್ಲಾಸಲ್ಲಿ ರೆಕಾರ್ಡ್ ಬ್ರೇಕ್ ಮಾಡೋ ತರ ಓದು ಅಂದ್ರೆ ಗ್ಲಾಸ್ನ ಬ್ರೇಕ್ ಮಾಡಿ ರೆಕಾರ್ಡ್ ಮಾಡಿದ್ಯಲ್ಲಮ್ಮ. ಅಪ್ಪ, ನಾನೇನ್ ಬೇಕು ಅಂತ ಹೊಡೆದಾಕ್ಲಿಲ್ಲ. ನನ್ನ ಕೈಯಲ್ಲಿ ಅಮೋನಿಯಾ ಇತ್ತು, ಅದು ಸ್ಮೆಲ್ ಕೆಡ್ದಾಗಿತ್ತು. ಅದ್ರ ಜೊತೆ ನೈಟ್ರೇಟ್ ನ ಮಿಕ್ಸ್ ಮಾಡಿ ಅಮೋನಿಯಾ ನೈಟ್ರೇಟ್ ಫಾರ್ಮುಲಾನ ಕ್ರಿಯೇಟ್ ಮಾಡ್ಬೇಕಿತ್ತು. ಆಗ ಓಕೆ ಓಕೆ, ನೈಟ್ರೇಟ್ ಎಲ್ಲ ಬೇಡ, ಬೀಕರ್ ರೇಟ್ ಎಷ್ಟು ಅದನ್ನ ಹೇಳು. 2,500 ಅಂತೀರಿ. 2,500? ಓ, ಅದಕ್ಕೆನಾ ಹೇಳಲ್ಲ ಬೇಡ ಅಂತ ಅಮ್ಮ ಹತ್ರ ಕೇಳ್ತಾ ಇದ್ದಿದ್ದು. ನಾನು ಬೈತೀನಿ ಅಂತ ಎದುರ್ಕೊಂಡ್ಬಿಟ್ಯಾ? ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗುತ್ತೆ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? 2,500 ತಾನೆ, ಕೊಡ್ತೀನಿ ಬಿಡು. ಗಿರಿ, 1 ಲಕ್ಷ ಕ್ಯಾಶ್ ಇದೆಯಲ್ಲ ಬೀರಲ್ಲಿ, ಅದ್ರಲ್ಲಿ 2,500 ತಂದು ಕೊಡು. ಕ್ಯಾಶಾ? ಕ್ಯಾಶ್? ಆ ದುಡ್ಡು ಯಾಕ್ರಿ? ಪ್ರಣಿ ಕೊಡಕ್ಕೆ ಪಾಪ ಬೇಜಾರು ಮಾಡ್ಕೊಂಡಿದ್ದಾಳೆ ಅವಳು. ದೇವ್ರೆ ದೇವ್ರೆ, ಏನಪ್ಪ ಮಾಡ್ಲಿ ನಾನು? ಅಯ್ಯೋ, ಅದ್ ಬೇಡ ರೀ, ಸುಮ್ನೆ ಬೆಳಗ್ಗೆ ಯಾಕೆ ಆ ಕಂತೆ ದುಡ್ಡನ್ನ ಖರ್ಚು ಮಾಡೋದು? ಹೇ ಗಿರಿ, ನಮ್ ದುಡ್ಡು ಬೆಳಗ್ಗೆನೂ ಖರ್ಚಾಗತ್ತೆ, ರಾತ್ರಿನೂ ಖರ್ಚಾಗತ್ತೆ, ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ? ಹೋಗ್ ತಗೊಂಬ. ಎಲ್ಲದಕ್ಕೂ ಮಿನಮೇಶ ಅಣಿಸ್ತೀಯ ನೀನು. ರೀ ರೀ ರೀ, ಬೇಡ ರೀ, ಅದು ಕಂತೆ ನೋಟ್ ಅಲ್ವಾ, ಖರ್ಚಾಗೋವರೆಗೂ ಹಾಗೇ ಇರ್ಲಿ. ಒಂದ್ಸಲ ಖರ್ಚು ಮಾಡೋದಕ್ಕೆ ಶುರು ಮಾಡ್ಬಿಟ್ರೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಹೋಗಿ ಲೆಕ್ಕಕ್ಕೆ ಸಿಗಲ್ಲ. ನನ್ನ ಹತ್ರ ಬೇರೆ ದುಡ್ಡಿದೆ, ನಾ ಅದನ್ನ ಕೊಡ್ತೀನಿ ಬಿಡಿ. ಬೇರೆ ದುಡ್ಡಿದ್ಯಾ? ಬಿಟ್ಟೋಡ, ನೀನ್ ತಪ್ಪಾಯ್ತು ಅಂತ ಹೇಳಿ ನೀನ್ ತಪ್ಪನ್ನ ತಿದ್ಕೊಂಡ್ಬಿಟ್ರೆ 1 ಲಕ್ಷ ಬಂದ್ಬಿಡುತ್ತಾ? ಬರ್ತಿಲ್ಲ ಶಿವ, ಆ ದುಡ್ಡಿನ ಬರ್ತಿಲ್ಲ. ಆ ಶೀಲ ಇದ್ದಳ, ಅವ್ಳು ಜಾಯಮಾನವೇ ಹಿಂಗೆ ಊರೂರು ತಿರುಗುದು, ಚೀಟಿ ಮಾಡ್ತಂದೇಳಿ ಹೇಳಿ ದುಡ್ಡು ಎತ್ಕೊಂಡು ಓಡಿ ಹೋಗು. ನಿಮ್ಮೊಬ್ರದ್ದೇ ಅಲ್ಲ ಮರ್ರೆ, ನಂದು, ನನ್ನ ಪರಿಚಯದವ್ರದ್ದು, ಎಲ್ಲರ ಕತ್ತೀವಿ ಹಿಂಗೆ ಆಯ್ತು. ಏಯ್ ಸ್ವಾಮಿ, ನಿಮ್ದೆಲ್ಲ ಬೇರೆ ಕಥೆ, ಆದ್ರೆ ನಮ್ದು ಹಾಗಲ್ಲ. ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಾಸಗಳನ್ನೆಲ್ಲ ಬಚ್ಚಿಟ್ಟು ದುಡಿತೀವಿ ನಾವು. ನಮ್ಗೆ 50 ಪೈಸಾ ಹೋದ್ರು ದೊಡ್ಡ ವಿಷಯನೇ, ಅಂತದ್ರಲ್ಲಿ ಇವಳು 1 ಲಕ್ಷ. ಶಿವು ಶಿವು, ಅತಿಯಾದ ಕೋಪ ಒಳ್ಳೆದಲ್ಲ ಶಿವಪ್ರಸಾದ್. ಇಲ್ಲಿ ಜೀವನಕ್ಕೆ ಕಾಡ್ಗೆ ಚತ್ಕೊಂಡು ಉರಿತಾ ಇದೆ. ನೀತಿ ಪಾಠ ಹೇಳ್ತಾ ಇದೆಯಾ? ನೀತಿ ಪಾಠ? ಒಂದ್ಸಲ ಹೇಳಿದ ಪಾಠ ಅರ್ಥ ಆಗದೆ ಹೋದಾಗ ಇನ್ನೊಂದ್ಸಲ ಅರ್ಥ ಮಾಡಿಸೋದು ಗುರುವಿನ ಕರ್ತವ್ಯ. ನಿನಗೆ ಗೊತ್ತಿತ್ತು ತಾನೆ ಗಿರಿ ದುಡ್ಡನ್ನ ಕಳ್ಕೊತಾಳೆ ಅಂತ, ಮುಂಚೆನೆ ಎಚ್ಚರಿಸಬೇಕಾಗಿತ್ತು. ಫ್ರೆಂಡ್ ತಾನೆ, ಹಾಳಾಗಿ ಹೋಗ್ಲೇನೋ ತಾತ್ಸಾರನ? ಇಲ್ಲ ಈ ನನ್ ಮಗ ಉದ್ಧಾರನೇ ಆಗ್ಬಾರ್ದನೋ ಮತ್ಸಾರನ? ನಾನು ಅವತ್ತೇ ಹೇಳಿದ್ದೆ ಶಿವಪ್ರಸಾದ್, ನಾನು ಜಡ, ನಾನು ಯಾರನ್ನು ಮೆಚ್ಚಿಸೋಲ್ಲ, ಯಾರನ್ನೂ ಹೆಚ್ಚಿಸೋಲ್ಲ. ಅವರವರ ಸ್ವಚ್ಛ ಮನಸ್ಸಿಗನುಸಾರವಾಗಿ ಅವರವರ ಇಚ್ಛೆಯನ್ನು ಈಡೇರಿಸುವುದಷ್ಟೇ ನನ್ನ ಕೆಲಸ. ಅಂದ್ರೆ ನಮ್ ದುಡ್ಡು ಹಾಳಾಗಿ ಹೋಗ್ಲಿ ಅಂತ ನಾನೇನ್ ಹರಕೆ ಹೊತ್ಕೊಂಡಿದ್ನ? ಬರ್ತಾರೋ ಕೋಪಕ್ಕೆ? ಧೈರ್ಯವಂತರಿಗೆ ಕೋಪ ಬರೋದಿಲ್ಲ ಶಿವಪ್ರಸಾದ್.
ಅದು ಕೇವಲ ಹೇಡಿಗಳ ಸ್ವತ್ತು. ನಾನು ಹೇಳಿನ ₹1 ಇಲ್ಲ ಭಗವಂತ, 1,00,000 ನಿಂತ ಜಾಗದಲ್ಲೇ 1,00,000 ಕಳೆದಿದ್ದಾಳೆ ಗಿರಿ. ಕೋಪ ಮಾಡ್ಕೋಬಾರ್ದು. 1,00,000 ತಾನೆ ಹೋದ್ರೆ ಹೋಯ್ತು ಅಂತ ಅನ್ಕೊಳ್ಳೋದಕ್ಕೆ ನಂದು ಬಿಸ್ನೆಸ್ ಕ್ಲಾಸ್ ಅಲ್ಲ, ಮಿಡಲ್ ಕ್ಲಾಸು, ಥರ್ಡ್ ಕ್ಲಾಸ್ ಅಂತ ಹೊಟ್ಟೆ ಊರಿಂದ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ರೇಷನ್ ಅಂಗಡಿಗೆ ಹೋದ್ರೆ ನನ್ ಮಕ ನೋಡೇ ಡಿಸೈಡ್ ಮಾಡ್ಬಿಡ್ತಾನೆ ಇವನಿಗೆ ಸೆಕೆಂಡ್ ಕ್ವಾಲಿಟಿ ಅಕ್ಕಿನೇ ಕೊಡ್ಬೇಕು ಅಂತ. ಇಷ್ಟು ಕೂಡಿಟ್ಕೊಂಡು ಒಡವೆ ಅಂಗಡಿಗೆ ಹೋದ್ರೆ ಒಲೆ ಉಂಗ್ರದ ಮೇಲೆ ತೋರ್ಸೋದೇ ಇಲ್ಲ. ಮಕ್ಳು ಹಠ ಮಾಡಿದ್ರು ಅಂತ ಮಾಲಕ್ ಕರ್ಕೊಂಡೋದ್ರೆ ಇವ್ರಿಗೆ ಪಾಪ್ಕಾರ್ನ್ ತಗೊಳ್ಳೋ ಯೋಗ್ಯತೆ ಇಲ್ಲ, ಮನೆಯಿಂದಾನೇ ಏನಾದ್ರೂ ತಂದಿರ್ತಾರೆ ಅಂತ ಸೆಕ್ಯೂರಿಟಿ ಮೊದಲು ಚೆಕ್ ಮಾಡದೆ ನಮ್ ಬ್ಯಾಗ್ನ. ಇಷ್ಟೆಲ್ಲ ಅವಮಾನಗಳಿದ್ರು ಇದನ್ನೆಲ್ಲ ಸಹಿಸ್ಕೊಂಡು ತೆವಳ್ಕೊಂಡು ಮುಂದೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ. ಮಧ್ಯದಲ್ಲಿ ಈ ಮೋಸಗಳು ಬೇರೆ. ನೋಡು, ನಿನ್ ಹತ್ರ ನಂಗೂ ಅಳು ಬರುತ್ತೆ, ಅಳ್ಬೇಡ. ಯಜಮ್ಮ ಆದ್ದಾಯ್ತು ಮರ್ರೆ, ಎಂತ ಮಾಡೋಕಂತ ಹೇಳಿ ಪೊಲೀಸಾಗಿ ನನ್ನ ಕೈಲೇ ಎಂಥದ್ದು ಮಾಡೋಕ್ಕಾಗಿಲ್ಲ. ನೀವು ಮರ್ತ್ಬೇಡಿ ಮರ್ರೆ, ನಂಗೆ ಬೇಜಾರತ್ತ. ಅಮ್ಮ ಗಿರಿಜಮ್ಮ, ಏನೋ ಕೋಪದಲ್ಲಿ ಹಾಗೆ ಬೈದಿದ್ದಾನೆ, ಅದನ್ನೇ ನೀನ್ ಮನಸ್ಸಿಗೆ ಹಚ್ಕೋಬೇಡಮ್ಮ. ಏನದಪ್ಪ ನೀನು? ಮನ್ಸ್ ಕಚ್ಕೋಬಾರ್ದ? ಯಾಕೆ ಇನ್ನೊಂದು 1,00,000 ತಗೊಂಡು ಹಾಳು ಮಾಡ್ಲಿ ಅಂತನಾ? ಅಷ್ಟಿಲ್ದೆ ಹೇಳ್ತಾರ ಹೆಂಗಸರ ಕೈಗೆ ವ್ಯವಹಾರ ಕೊಡಬಾರ್ದು ಅಂತ. ನಾನ್ ಕೊಟ್ನಲ್ಲ, ಅದಕ್ಕೆ ಕೊಟ್ಲು ಸರಿಯಾಗಿ ಕೈಗೆ. ಗಿರಿ, ಹೇಳ್ತಾ ಇದೀನಿ ಕೇಳು, 1,00,000 ಹಾಳು ಮಾಡಿದ್ಯಲ್ಲ, ನಿನಗೂ ಆ ಜೂಜಾಡೋ ಗಂಡಸರಿಗೂ ವ್ಯತ್ಯಾಸನೇ ಇಲ್ಲ. ಈ ಮಾತನ್ನ ವಾಪಸ್ ತಗೊಳ್ಳಿ. ನನ್ನನ್ನ ಜೂಜಾಡೋರ್ಗೆ ಹೋಲಿಸ್ತಿದ್ದೀರಾ? ಅವ್ರ ಸ್ವಾರ್ಥಕ್ಕೋಸ್ಕರ ಮನೆ ಮಠದೆಲ್ಲ ಮಾರ್ಕೋತಾರೆ. ಹಾಗೆ ಮಾಡಿಲ್ಲ ರೀ. ಮಾಡ್ತಿದ್ದೆ. ನಾನ್ ಕೊಟ್ಟಿದ್ದು ಆಫ್ಟರ್ ಆಲ್ 1,00,000 ಅಲ್ವಾ? 15-20 ಲಕ್ಷ ಕೊಟ್ಟಿದ್ರೆ ಅದನ್ನು ಮುಳುಗಿಸ್ಬಿಡ್ತಾ ಇದ್ದೆ. ಹೆಣ್ಮಕ್ಳು ಬುದ್ಧಿನ ಹೆಚ್ಚಲ್ವಾ ರೀ? ನನಗನ್ರಿ, ಇಡೀ ಹೆಣ್ಕುಲಕ್ಕೆ ಅನ್ಬೇಡಿ. ಹೆಣ್ಣು ಕುಲಕ್ಕೆ ಏನು ಬೈತಾ ಇಲ್ಲ ನಾನು, ನಿನ್ನಂತ ಹೆಂಗಸರಿಗೆ ಬೈತಾ ಇರೋದು. ತಣ್ಣೀರ್ನೆ ಆರಿಸ್ಕೊಂಡು ಕುಡಿಯೋ ಕಾಲ ಇದು. ಹುಲ್ ಮೇಲೆ ಕಾಲಿಟ್ರು ಚುಚ್ಚುತ್ತೆ. ಅದರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಹೆಂಗೆ ಚೀಟಿ ಹಾಕ್ದೆ ನೀನು? ಹೆಂಗ್ ಚೀಟಿ ಹಾಕ್ದೆ? ನಿಮ್ಗೋಸ್ಕರ ರೀ, ನಿಮ್ಗೋಸ್ಕರ. ನೀವ್ ಯಾವಾಗ್ಲೂ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ, ನಿತ್ಯ ಗಂಡಲ್ಲೂ ಅದನ್ನೇ ಕನ್ವರಿಸ್ತೀರಾ. ನನ್ನಿಂದಾಗಿ ಒಂದ್ ಸ್ವಲ್ಪನಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ನೀವ್ ಖುಷಿಯಾಗಿರ್ತೀರಾ, ನೀವ್ ಸಮಾಧಾನವಾಗಿರ್ತೀರಾ ಅಂತ ಭಗವಂತನ ಮೇಲೆ ಭಾರ ಹಾಕಿ ಚೀಟಿ ಹಾಕ್ದೆ. ನನಗೇನ್ರಿ ಗೊತ್ತಿತ್ತು ನಾನು ಈ ತರ ಏನ್ ಮಾಡ್ತೀನಿ ಅಂತ? ನನ್ ತಪ್ಪದು ಹೇಳಿ. ಶಿವರೇ, ನೀವು ಸುಮ್ಮನೆ ಬೈದ ಮಾತ್ರಕ್ಕೆ ಹಣ ವಾಪಸ್ ಬರುತ್ತೇನೋ? ಅದಕ್ಕೇನಾದ್ರು ಬೇರೆ ವ್ಯವಸ್ಥೆ ಮಾಡೋಣ. ಲೇ ತಾಳ್ಮೆ ತಗೊಳ್ಳೋ, ಭಗವಂತ ಇದ್ದಾನೆ. ಏನಪ್ಪ ಮಾತಾಡ್ತಾ ಇದ್ದೆ ನೀನು? ತಾಳ್ಮೆ ತಗೋಬೇಕಾ? ನಾನು ದುಡ್ಡು ಮಾತ್ರ ಕಳ್ಕೊಂಡಿಲ್ಲ, ತಾಳ್ಮೆನೂ ಕಳ್ಕೊಂಡಿದ್ದೀನಿ. ಚೀಟಿ ಕೊಟ್ಟೋದು, ಸಂಘದಿಂದ ಸಾಲ ತಗೊಳ್ಳೋದು, ಬರೀ ಇಂಥವೇ ಚಟ ಇವಳಿಗೆ. ಯಾಕೆ ಹೇಳು? 3 ಹೊತ್ತು ಮನೇಲೆ ಕೂತಿರ್ತೀಯಲ್ಲ, ಇನ್ನೇನ್ ಕೆಲಸ ನಿನ್ಗೆ? ಸಾಕು ರೀ, ಸಾಕು. ಮನೇಲೆ ಕೆಲಸ ಮಾಡ್ಕೊಂಡಿರೋ ಹೆಂಡತಿ ಅಂದ್ರೆ ಅಷ್ಟೊಂದು ಕೇವಲ ನಿನ್ರಿ ನಿಮ್ಗೆ? ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಗೆಲ್ಲ ಬೇಯಿಸ್ ಹಾಕಿ ನೀವ್ ಆಫೀಸ್ಗೆ ಹೋಗೋಷ್ಟೊತ್ತಿಗೆ, ಮಕ್ಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಿಂಡಿ ಬಾಕ್ಸ್ ರೆಡಿ ಮಾಡಿ ನಿಮಗ್ ಕೊಟ್ಟು ಕಳಿಸ್ತೀನಲ್ಲ. 1 ವಾರ ರಜಾ ಸರ್. ರಜಾ ಕೇಳಕ್ ಎಷ್ಟೇ ಧೈರ್ಯ ನಿನ್ಗೆ? ರಜಾ ಕೇಳಕ್ ಧೈರ್ಯ ಯಾಕೆ ಸರ್ ಬೇಕು? ರಜಾ ಇದ್ರೆ ಸಾಕಲ್ವಾ? ನನ್ನ ಅಕೌಂಟ್ ಅಲ್ಲಿ ಇನ್ನು 27 ಡೇಸ್ ರಜಾ ಇದೆ ಸರ್. ಹಾಗಾದ್ರೆ ಒಟ್ಟಿಗೆ ಹಾಕ್ಬಿಡು. ರಜಾ ಹಾಕಿ ನನ್ನ ಕಣ್ಣು ಕಾಣದ ಹೋಗ್ಬಿಡು. ನಿನ್ ತಲೆನೋವು ತಪ್ಪುತ್ತೆ ನನಗೆ. ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್ ಸರ್. ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಅನ್ನೋದು ಚೂಯಿಂಗ್ ಗಮ್ ಇದ್ದಂಗೆ, ಅಗಿಬೇಕು ಉಗಿಬೇಕು ಹೋಗ್ತಾ ಇರ್ಬೇಕು. ನನಗಿಂತ ಪ್ರಾಬ್ಲಮ್ ಏನೇ ನಿನ್ಗೆ? ಸರ್, ಅವ್ರವ್ರ ಭಾರ ಅವ್ರವ್ರಿಗೆ ದೊಡ್ಡದಲ್ವಾ ಸರ್? ಎದುರುತ್ರ ಕೊಡ್ತೀಯ ನಾನ್ಸೆನ್ಸ್. ನೀನ್ ರಜಾ ಹಾಕಿದ್ರೆ ನಿನ್ ಕೆಲಸ ಯಾವನೇ ಮಾಡ್ತಾನೆ ಇಲ್ಲಿ. ರಜಾ ಕೊಡಲ್ಲ, ನೀನೇ ಇರ್ಬೇಕು. ಏನ್ ಸರ್, ಯಾವಾಗ್ಲೂ ನನ್ನ ಯೂಸ್ಲೆಸ್ ಅಂತ ಬೈತೀರಾ, ಈಗ ನೀನೇ ಬೇಕು ಅಂತಿದ್ದೀರಾ? ಇದೆಲ್ಲ ಮಾತಾಡೋದ್ ಕಲ್ತಿದ್ಯಾ ನೀನು? ರೂಲ್ಸ್ ಮಾತಾಡ್ತೀಯ? ರೂಲ್ಸ್ ಕೊಡಲ್ಲ ಅಂದ್ರೆ ಏನೇ ಮಾಡ್ಕೋತೀಯ ನೀನು? ಡಮಾರ್ ಅಂತ ಶೂಟ್ ಮಾಡ್ತೀಯ? ಇಲ್ಲ ಸರ್, ಡಮಾರ್ ಅಂತ ನಿಮ್ ಕಾಲಿಗೆ ಬೀಳ್ತೀನಿ. ಟೇಬಲ್ ಅಡ್ಡ ಇದೆ ಅಂತ ಸುಮ್ಮನೆ ಇದ್ದೀನಿ. ಇಷ್ಟಾದ್ರೂ ಭಯ ಭಕ್ತಿ ಇದೆಯಲ್ಲ, ಸಾಕು. ರಜಾ ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ನಿನ್ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ಅರೇಂಜ್ ಮಾಡ್ಬಿಟ್ಟು ಹೋಗ್ಬೇಕು. ಅದಕ್ಕೂ ಅರೇಂಜ್ ಆಗಿದೆ ಸರ್. ನನ್ ಪರವಾಗಿ ನನ್ನ ಹೆಂಡತಿ ಬರ್ತಾಳೆ ಸರ್. 1 ವಾರ ನನ್ ಕೆಲ್ಸನ ಅವಳು ಮಾಡ್ತಾಳೆ ಸರ್. ಇದೇನ್ ಆಫೀಸ ಆಸ್ಪತ್ರೆನ?
ಪೇಷಂಟ್ಗೆ ಅವ್ರಿಲ್ಲ ಅಂದ್ರೆ ಇವ್ರು ನೋಡ್ಕೋತಾರೆ ಏನಕ್ಕೆ? ಸರ್ ಶಿ ಈಸ್ ಆಲ್ಸೋ ಎಜುಕೇಟೆಡ್ ಮಮ್ಮಿ. ಇಂಗ್ಲಿಷ್ ಸ್ವಲ್ಪ ಕಮ್ಮಿ, ಬಟ್ ಮ್ಯಾನೇಜ್ ಮಾಡ್ತಾಳೆ ಸರ್. ಸರ್ ಪರಿಸ್ಥಿತಿ ಆಗಿದೆ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದು ಕೇಳ್ತಾ ಇದೀನಿ ಸರ್. ಇಲ್ಲಾಂದ್ರೆ ನಾನು 100% ಕೇಳ್ತಾ ಇರಲಿಲ್ಲ ಸರ್. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಸರ್. ಕೈಂಡ್ಲಿ ಸರ್, ಪ್ಲೀಸ್ ಸರ್. ಅಯ್ಯೋ ಸ್ಟಾಪ್ ಇಟ್ ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನೀನು ಮುಖ ನೋಡೋದಕ್ಕಿಂತ ನಿನ್ನ ಹೆಂಡತಿ ಕೆಲಸ ಕೊಟ್ಟು ನಿನ್ನ ಮನೇಲಿ ಇರ್ತದೆ ವಾಸಿ. ಸರಿ ರಜಾ ಕೊಡ್ತೀನಿ, ಅದೇನ್ ಪ್ರೊಸೀಜರ್ ಇದೆಯೋ ಹೋಗಿ ಮುಗಿಸೋ. ಇನ್ನೊಂದು ವಾರ ಈ ರೋಡಲ್ಲಿ ಕಾಣಿಸ್ಕೊಬಿಡ್ತೀವಿ, ಗೊತ್ತಾಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ವೆರಿ ಕೈಂಡ್ ಆಫ್ ಯು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಯುವರ್ ಫೇತ್ಫುಲಿ ಶಿವಪ್ರಸಾದ್. ರಾಜಾ ಚಡ್ಡಿಗಳು ಮತ್ತು ಬನಿಯನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ನೀನೀಗ ಹೊರಗೆ ಹೋಗ್ಬೋದು. ಥ್ಯಾಂಕ್ ಯು ಸರ್. ಆಮೇಲೆ ವೋಟರ್ ಐ ಡಿ, ಆಧಾರ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಚೇಂಜ್ ಆಗ್ಬೇಕು. ಸೋಲೋದೇ ಇಲ್ಲ ಅಂದ್ಮೇಲೆ ಇದೆಲ್ಲ ಒಂದ್ ಲೆಕ್ಕನ. ಓಕೆ ಓಕೆ ಡನ್. ಹಾಗಂತ ಸೈನ್ ಮಾಡು. ನೋಡ್ತಾ ಇರಿ, ಇನ್ಮೇಲೆ ಈ ಮನೆನ ಲಂಡನ್ ಪ್ಯಾಲೇಸ್ ತರ ಮಾಡ್ತೀನಿ. ಗಂಡಂದ್ರು ಬೆಸ್ಟ್, ಹೆಂಡ್ತಿರು ವೇಸ್ಟ್ ಅಂತ ಪ್ರೂವ್ ಮಾಡ್ತೀನಿ. ರಾಜ ಚಡ್ಡಿಗಳು ಮತ್ತು ಬನ್ಯಾನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು ಅಂತ ಘಂಟಾ ಘೋಷವಾಗಿ ಹೇಳ್ತಾ ಗಲ್ಲಿಯಿಂದ ದಿಲ್ಲಿವರೆಗೂ ಚಡ್ಡಿಗಳನ್ನ ಮಾರಿ ಬಿಸಾಕ್ತಾ ಇರ್ತೀನಿ. ಅಮ್ಮ, ದೇವ್ರ ಮನೆಯಿಂದ ಗಂಟೆ ತರ್ಲಾ? ಯಾಕೋ? ಅದೇ ಗಂಟೆ ಘೋಷವಾಗಿ ಮಾಡ್ತೀನಿ ಅಂದಲ್ಲ, ಅದಕ್ಕೆ ಗಂಟೆ ಅಲ್ಲ ಆಡ್ಸ್ಕೊಂಡು ನಿನ್ ಹಿಂದೆ ಬರ್ತೀನಿ ನಡಿ. ಸುಮ್ಮನೆ ನಿಂತ್ಕೊಳ ಮಾವ. ಅಮ್ಮ ಅಶ್ವಥ್ ಅವರು ನಮ್ಮಪ್ಪ, ಫಸ್ಟ್ ನನಗೆ ಆಶೀರ್ವಾದ ಮಾಡ್ಬೇಕು. ನನಗೆ ಆಶೀರ್ವಾದ ಮಾಡ್ತಾರೆ. ಮೊದ್ಲೇ ಕಾಲ್ ನೋವ್ತಾ ಇದೆ ನೋಡು. ಇಬ್ರು ಜಗಳ ಮಾಡ್ಬೇಡಿ, ಇಬ್ರಿಗೂ ಒಂದೊಂದು ಕಾಲ್ ಕೊಡ್ತೀನಿ. ಈ ಮಾತನ್ನ ವಾಪಸ್ ತಗೋ. ಗಂಡಂದ್ರು ಯಾವತ್ತಿದ್ರು ಹೆಂಡತಿರಿಗೆ ಬೆಲೆ ಕೊಟ್ಟೆ ಕೊಡ್ತಾರೆ, ಆದ್ರೆ ಈ ಹೆಂಡತಿರೆ ಗಂಡಂದ್ರಿಗೆ ಬೆಲೆ ಕೊಡ್ತಾ ಇಲ್ಲ. ಯುಗಗಳಿಂದನೂ ಇದೇ ನಡ್ಕೊಂಡ್ ಬರ್ತಾ ಇರೋದು. ಈ ಶೋಷಣೆನ ಸಹಿಸ್ಕೊತಾ ಇರೋದು ಗಂಡ್ಸು ಜಾತಿ. ಕೆಲ್ಸಕ್ ಬರ್ದಿರೋ ಮಾತೆಲ್ಲ ನಿಲ್ಸ್ರಿ. ಮದ್ವೆಗೂ ಮುಂಚೆ ನೀನೇ ನನ್ ರಾಣಿ ಚಿನ್ನ ಅಂತ ಹೇಳ್ತೀರಾ, ಅದೇ ಮದ್ವೆ ಆದ್ಮೇಲೆ ನೀನ್ ಬೆಳ್ಳಿ ತಟ್ಟಕ್ಕೆ ಲಾಯಕ್ಕು ಅಂತೀರಾ. ನೀವೇನ್ ಹೆಂಡ್ತಿರೋ ಕಮ್ಮಿನಾ? ಅಲ್ಲ, ಗಂಡನ ಜೊತೆ ಚೆನ್ನಾಗೇ ಇರ್ತೀರಾ. ಅದ್ ಯಾವ ಗ್ಯಾಪ್ ಅಲ್ಲೇ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ತೀರಾ ನೀವು? ಮದುವೆ ಆದ ಮೇಲೆ ಗಂಡ ಎಷ್ಟೇ ಪ್ರೀತಿ ಕೊಟ್ಟರೂ ಅಪ್ಪ ಅಮ್ಮನ ಪ್ರೀತಿಗೆ ಸಮ ಇಲ್ಲ. ಮದುವೆಗೆ ಮುನ್ನ ಹೆಣ್ಣಿಗಿರುವ ಒಂಟಿತನಕ್ಕಿಂತಲೂ ಮದುವೆಯ ನಂತರ ಇರುವ ಒಂಟಿತನವೇ ಕಠೋರವಾದದ್ದು. ಹಾಗೆ ಹೀಗೆ ಅಂತ ಏನೇನೋ ಹಾಕೋತೀರಾ. ಏನೋ ಸ್ಟೇಟಸ್ ಹಾಕೊಂಡ್ರೆ ಚೆನ್ನಾಗ್ ಕಾಣುತ್ತೆ ಅಂತ ಹಾಕೊಂಡಿರ್ತೀವಪ್ಪ. ಅದನ್ನೆಲ್ಲ ಪರ್ಸನಲ್ ಆಗಿ ಲಿಂಕ್ ಮಾಡ್ಕೋಬಾರ್ದು. ಓಕೆ ಓಕೆ, ವಾದ ಮಾಡಕ್ಕೆ ನನ್ನ ಹತ್ರ ತುಂಬಾ ಪಾಯಿಂಟ್ಸ್ ಇದೆ, ಆದ್ರೆ ಟೈಮ್ ಇಲ್ಲ. ನೋಡ್ತಾ ಇರು ಗಿರಿ, ದುಡಿಯೋ ಗಂಡ್ಸೆ ಗ್ರೇಟ್ ಅಂತ ತೋರಿಸ್ತೀನಿ. ಈ ಚಾಲೆಂಜ್ ಅಲ್ಲಿ ನಾನು ಗೆಲ್ತೀನಿ. ಬಾಯ್. ಕೌಟುಂಬಿಕ ಕಲಹ ಸುಖಾಂತ್ಯ ಸದ್ಯ. ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವುದು ದಾಂಪತ್ಯವಲ್ಲ, ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವುದು ದಾಂಪತ್ಯ. ಆಹಾ, ಎಷ್ಟು ಚೆನ್ನಾಗಿದೆ ಸುಭಾಷಿತ. ಕಾಫಿನೇ ನನ್ನ ವೀಕ್ನೆಸ್, ಚಾಲೆಂಜ್ ಅಲ್ಲಿ ಗೆಲ್ಲೋದೇ ನನ್ನ ಬಿಸ್ನೆಸ್. ಏ ಕಾಪಿಟೆ. ಇದೇನು ಇಷ್ಟ ಬೇಕಾಪಿ ತಂದ್ಬಿಟ್ಟೆ. ಇನ್ಮೇಲೆ ಹಾಗೆ ಶಿವಪ್ರಸಾದ್ ಕಸ್ಟಮ್ ಫಾರಿನ್ ಸಿಸ್ಟಮ್, ದಿಸ್ ಇಸ್ ಶಿವೂಸ್ ಕೇಂಗ್ಡ. ಯಾವ ಮನೆಯಲ್ಲಿ ಹಿರಿಯರಿಗೆ ಮತ್ತು ಕಿರಿಯರಿಗೆ ಟೈಮ್ ಸರಿಯಾಗಿ ಕಾಫಿ ಟೀ ಮಾತ್ರೆ ಎಲ್ಲ ಸಪ್ಲೈ ಆಗ್ತಾ ಇರುತ್ತೋ ಆ ಮನೆಯಲ್ಲಿ ಕ್ಷಾಮ ಬರಲ್ಲ ಅಂತ ದೇವಪ್ರಸಾದ್ ಹೇಳಿದ್ರ. ಶಿವಪ್ರಸಾದ್ ಹೇಳ್ತಿದ್ದಾರೆ ಅಂತ ಹೇಳ್ದೆ ತಾತ. ಎಕ್ಸಾಕ್ಟ್ಲಿ. ಬೆಲ್ಟಾಕಪ್ಪ. ಓಕೆ, ನಂಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡು. ಅದಕ್ಕಿಂತ ಮೊದಲು ಬೆಲ್ಟ್ ಹಾಕು. ಅಪ್ಪ ಪ್ರಾಬ್ಲಮ್. ಅಪ್ಪ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ. ಇರಮ್ಮ, ಫಸ್ಟ್ ಬೆಲ್ಟ್ ಹಾಕ್ಬಿಡ್ತೀನಿ. ಅಪ್ಪ ಉಂಗೆ. ಸಾರಿ. ಯಾವ್ದು ಫ್ರಂಟು? ಇದೆ. ಅಪ್ಪ ಸೈಡ್ ಹೋಯ್ತು. ಬಕ್ಕಲ್ಲು ಹಾಕಿಲ್ಲ. ಹಾಕೊಳ. ಇದು ಮ್ಯಾಥ್ಸಾ? ಓಕೆ, ಲೆಟ್ ಮೀ ಚೆಕ್. ಆಕ್ಚುಲಿ ಪ್ರಣಿ, ನಾನು ಇದನ್ನ ನಿನಗೆ ಹೋಮ್ವರ್ಕ್ ತರ ಕೊಡ್ತಾ ಇದ್ದೀನಿ. ಸಾಯಂಕಾಲದೊಳಗೆ ಸಾಲ್ವ್ ಮಾಡಿ ನನಗೆ ತಂದು ತೋರಿಸು, ನಾನು ಟಿಕ್ ಹಾಕ್ಬಿಡ್ತೀನಿ. ಅಪ್ಪ ಇದು ಹೋಮ್ವರ್ಕ್.
ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ಹಾಗಂತ ನಮ್ಮ ಯಜಮಾನರು ಹೇಳ್ತಿರ್ತಾರೆ. ನಿಮ್ ಪಿನ್ ನಂಬರ್ ಹೇಳಿ ಸರ್. 1423 ಪಿನ್ ನಂಬರ್ ಇಸ್ಕೊಂಡ್ಬಿಟ್ರಿ ಕಾರ್ಡ್ ತಗೊಳಕ್ ಎಲ್ಲಿ ಸಿಗ್ತೀರಾ? ಅಯ್ಯೋ ಸರ್, ನಾನ್ ಕೇಳಿದ್ದು ATM ಪಿನ್ ಅಲ್ಲ, ನಿಮ್ ಪೋಸ್ಟಲ್ ಅಡ್ರೆಸ್ ಪಿನ್ ಹೇಳಿ ಅಂತ. ಓ ಹೌದಾ? ಆಹಾ, ಈ ಗಂಡಸ್ರು ಹೆಣ್ಮಕ್ಳು ಕೇಳಿದ್ರು ಅಂದ್ರೆ ಪಿನ್ ನಂಬರು ಕೊಟ್ಬಿಡ್ತಾರ? ಹೇಳಿ ಸರ್. 560098. 00. ಓಕೆ ಸರ್, ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಇಷ್ಟನ ಇವ್ರ ಕೆಲ್ಸ? ಇಷ್ಟು ಆರೇಂಜಲ್ ಬಿಲ್ಡಪ್ಪ. ಹಳೆ ಪಾತ್ರೆ ತೊಳೆದು ಕೈ ಎಲ್ಲ ಸೌದೋಯ್ತು. ಮನೆ ಕಷ್ಟ ಎಷ್ಟ್ ಕಷ್ಟ ಅಂತೀಗ ಗೊತ್ತಾಯ್ತು. ನಮ್ಮಮ್ಮ ಯಾವಾಗ್ಲೂ ಹೇಳೋಳು, ಮಗನೇ ನಿನ್ನ ಬಾಳು ಬೆಳಗಬೇಕು ಅಂತ. ಆದ್ರೆ ಇವತ್ತು ಪಾತ್ರೆ ಬೆಳಗಂಗಾಗ್ಬಿಟ್ಟೆ. ಸರಸ್ವತಿ ಪೂಜೆ ಟೈಮಲ್ಲಿ ಕ್ಲಾಸ್ ರೂಮ್ನ ಹೇಗೆ ತೊಳೆಯೋದು ಅಂತ ಹೇಳ್ಕೊಟ್ಟ ನಮ್ಮ ಲಕ್ಷ್ಮಿ ಟೀಚರು ಪಾತ್ರೆ ತೊಳೆಯೋದನ್ನು ಹೇಳ್ಕೊಟ್ಟಿದ್ರೆ ಇವತ್ತು 1 ತಿಂಗಳಿಗಾಗೋಷ್ಟು ಸಬೀನಾನ ನಾನು 1 ಹೊತ್ತು ಖರ್ಚು ಮಾಡ್ತಾ ಇರ್ಲಿಲ್ಲ. ಇಟ್ಸ್ ಓಕೆ. ನೋ ನಾಟ್ ಓಕೆ. ಲೈಫಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ನ ಮರೆತರು, ಹಾಕಿರೋ ಅಗ್ರಿಮೆಂಟ್ನ ಮರಿಬಾರ್ದು. ನಾನು ಚಲನ್ ಹಾಕಕ್ ಮರೆತರು ಚಾಲೆಂಜ್ ಹಾಕಿರೋದನ್ನ ಮಾತ್ರ ಮರೆಯಲ್ಲ. ಈ ಚಾಲೆಂಜ್ ಅಲ್ಲಿ ನಾನು ಗೆದ್ದೇ ಗೆಲ್ತೀನಿ. ನನ್ನ ಗೆಲುವನ್ನ ಗಂಡು ಮಕ್ಕಳಿಗೆಲ್ಲ ಅರ್ಪಣೆ ಮಾಡ್ತೀನಿ. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ಹಾಗಂತ ನಮ್ಮ ಯಜಮಾನರು ಹೇಳ್ತಿರ್ತಾರೆ. ಹಾ ಸರ್, ಒಂದ್ ನಿಮಿಷ ಸರ್. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ ನಿಮ್ಮ ಆರ್ಡರ್. ಅಯ್ಯೋ, ಒಂದ್ ನಿಮಿಷ. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ. ಹಾ ಸರ್, ಒಂದ್ ನಿಮಿಷ. ಹಲೋ, ಹಾ ಸರ್, ಕಳಿಸ್ಕೊಡ್ತೀವಿ. ಸರ್ ಹೇಳಿ ಸರ್. ಅಲ್ಲ ನೀವಲ್ಲ, ಇವರು. ಸಾರಿ. ಓ ಸರ್, ಬರ್ಕೊಂಡ್ಬಿಡ್ತೀನಿ. ಹೇಳಿ ಸರ್. ಹಾ ಸರ್. ಓಕೆ ಸರ್. ಓಕೆ ಸರ್, ಖಂಡಿತ ಸರ್. ಥ್ಯಾಂಕ್ ಯು. ಹಲೋ, ಹಾ ಸರ್ ನಿಮ್ಗಲ್ಲ ಸರ್. ಒಂದ್ ನಿಮಿಷ, ಬರ್ತಿದ್ದೀನಿ ಸರ್. 80 ಅಲ್ಲ? ಹಾ ಸರ್, ಓಕೆ ಸರ್. ಹಾ ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ. ಸರಿ ಸರ್, ಓಕೆ ಸರ್. ಹಾ ಸರ್, ಕಳಿಸ್ಕೊಡ್ತೀನಿ. ಹೇಳಿದ್ರೆ ಏನ್ ಬೇಕಾದ್ರೂ ಸಿಗುತ್ತಾ ಸರ್? ಈ ಆಫೀಸಿಗೆ ಸಂಬಂಧಪಟ್ಟಿದ್ದೇನಾದ್ರೂ ಇದ್ರೆ ಮಾತಾಡಿ, ಬೇರೆ ಎಲ್ಲ ಮಾತಾಡ್ಬೇಡಿ. ಬ್ಯೂಟಿ ವಿತ್ ಫೈರ್. ಐ ಲೈಕ್ ಇಟ್. ಬರ್ತೀರಾ? ಕಾಫಿ ಕುಡಿತಾ ಮಾತಾಡೋಣ, ಬರ್ತೀರಾ ಅಂದೆ. ಸರ್, ಇದು ಸ್ವಲ್ಪ ಜಾಸ್ತಿ ಆಯ್ತು. ನನ್ನ ಹತ್ರ ಹೀಗೆಲ್ಲ ವರ್ತಿಸ್ಬೇಡಿ. ಏನಾದ್ರೂ ಕೆಲಸ ಇದ್ರೆ ಹೇಳಿ, ಇಲ್ಲಾಂದ್ರೆ ಪ್ಲೀಸ್ ಹೊರಡಿ. ಹೋಗೋ ಹಾಗಿದ್ರೆ ಇಲ್ಯಾಕೆ ಬರ್ತಿದ್ದೆ ಚಿನ್ನ? ಈ ಸಿಟಿನಲ್ಲಿ ಮಿಡಿ ಚುಡಿ ಜೀನ್ಸ್ ಹಾಕಿರೋ ಹುಡುಗಿರು ನೋಡಿ ಬೋರ್ ಆಗೋಗಿತ್ತು. ಇಂಡಿಯನ್ ಅಟೈರ್ನಲ್ಲಿ ಬ್ಯೂಟಿ ನೋಡ್ತಾ ಇದ್ದೀನಿ. ಲೈಟ್ ಆಗಿ ಶಾಕ್ ಆಯ್ತು. ನೀನು ಮುಡ್ದಿರೋ ಮಲ್ಗೆ ಹೂನಷ್ಟೇ ಮುದ್ದಾಗಿದೆಯಾ ಚಿನ್ನ. ಸ್ಯಾರಿ ಇಷ್ಟೊಂದು ಕಣ್ಕುಕ್ಕೋ ಲುಕ್ ಕೊಡುತ್ತೆ ಅಂತ ಮದರ್ ಪ್ರಾಮಿಸ್ ಗೊತ್ತಿರ್ಲಿಲ್ಲ ಬೇಬಿ. ಯಾಕೆ ಸರ್, ನಿಮ್ ತಾಯಿ ಸೀರೆ ಉಡಲ್ವಾ? ಎಮೋಷನಲ್ ಅತ್ಯಾಚಾರ. ಅದನ್ನೆಲ್ಲ ಬಿಟ್ಟ ಮೇಲೆ ನಾನು ಟೆಕ್ಸ್ಟೈಲ್ ಕಂಪ್ನಿ ಓನರ್ ಆಗಿದ್ದೆ. ಸೀರೆನಲ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತಿದೆಯಾ ಚಿನ್ನ ಅಂತ ಹೇಳಿದ್ರೆ ಇದ್ರ ಮಧ್ಯೆ ಅಮ್ಮ ಅನ್ನೋ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಹೊಡಿತಾ ಇದೆಯಲ್ಲ ಬೇಬಿ. ನಿನ್ನ ನೋಡ್ತಾ ಇದ್ರೆ ಹಾಗೆ ಸ್ವಾಮಿ ಮನೆ ಈಗೇನಪ್ಪ ಮಾಡ್ಲಿ? ಯಾಕೆ ಮೇಡಮ್, ಏನಾಯ್ತು? ರಾಮಯ್ಯ
ಯಾರೋ ಒಬ್ಬ ಬಂದು ನನ್ ಬ್ಯಾಗ್ ಕಿತ್ಕೊಂಡು ಹೋಗಿದ್ದ. ಅಯ್ಯಯ್ಯೋ, ಆಮೇಲೆ ಇನ್ನೊಬ್ಬ ಬಂದು ಆ ಬ್ಯಾಗ್ ನ ತಂದು ಕೊಟ್ಟ. ಓ, ಕಳ್ಳ ಮುಟ್ಟಿದ ಬ್ಯಾಗು ಮೈಲ್ಗೆ ಆಗೋಯ್ತಾ? ಕೊಡಿ, ನಾ ಬಳಸ್ಕತೀನಿ. ಅಯ್ಯೋ ರಾಮಯ್ಯ, ಬ್ಯಾಗ್ ತಂದು ಕೊಟ್ಟು ನನ್ ಕೈಯಲ್ಲಿದ್ದೆ ದುಡ್ಡು ಕಿತ್ಕೊಂಡು ಹೋದ. ಅಯ್ಯೋ ರಾಮ್ನೆ, ಎಲ್ಲ ಒಳ್ಳೇದಾಗತ್ತೆ, ನಾಶ ಹೋಗ್ತಾರೆ. ಗರುಡ ಪುರಾಣದಲ್ಲಿ ಇಂಥವ್ರಿಗೆಲ್ಲ ಬೇರೆ ತರ ಶಿಕ್ಷಣ ಇದೆ. ಅಯ್ಯ ಮೇಡಮ್ ಅವ್ರೆ, ನೀವ್ ಹಿಂಗ್ ಶಾಪ್ ಹಾಕೊಂಡ್ ಓಡಾಡಂಗಿದ್ರೆ ದಿನಾ ಶಾಪ್ ಹಾಕೊಂಡ್ ಓಡಾಡ್ಬೇಕಾಯ್ತದೆ. ನಮ್ ದೇಶದಲ್ಲಿ ಚಿಕ್ಕ ಚಿಕ್ಕ ಕಳ್ರಿಗೆ ಮಾತ್ರ ಶಿಕ್ಷೆ, ದೊಡ್ಡ ದೊಡ್ಡ ಕಳ್ರಿಗೆ ನಾವೇ ಸಾಲ ಹಾಕಿ ಸನ್ಮಾನ ಮಾಡ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಾಗಕ್ಕಿಲ್ಲ. ನೋಡಿ ಮೇಡಮ್ ಅವರೇ, ಹೆಣ್ಮಕ್ಳು ಹೊರಗಡೆ ಬಂದಾಗ ಹುಷಾರಾಗಿರ್ಬೇಕು. ನಿಮ್ಗೆ ಇದೆಲ್ಲ ಯಾಕೆ? ಸೋತೆ ಅಂತ ಒಪ್ಕೊಬಿಡಿ. ನಾನ್ ನಡ್ಕೊಂಡೇ ಓಡಾಡ್ತೀನಿ, ಪರವಾಗಿಲ್ಲ. ಎಷ್ಟೇ ಸಂದರ್ಭಗಳು ಬಂದ್ರು ಧೈರ್ಯವಾಗಿ ಎದುರಿಸ್ತೀರಿ. ಎದ್ದು ತೋರಿಸ್ತೀನಿ ಹೊರತು ಸೋತೆ ಅಂತ ಮಾತ್ರ ಒಪ್ಕೊಳ್ಳಲ್ಲ. ಅಯ್ಯ ಮೇಡಮ್ ಅವ್ರೆ, ನಿಮ್ ಕಷ್ಟ ನೋಡಕ್ಕಾಗ್ದೆ ಹಿಂಗ ಅಂದೆ. ಇದ್ ತಗೊಳ್ಳಿ, ಕಾಸು ಮಡಿಕೊಳ್ಳಿ. ನಡ್ಕೊಂಡು ಹೋಗ್ಬೇಡಿ, ಬಸ್ನಾಗೋ ಆಟೋದಾಗೋ ಹೋಗಿ ಮನೆಗೆ ತಗೊಳ್ಳಿ. ಮೇಡಮ್ ಅವರೇ, ನಿಮ್ಮ ಅಣ್ಣನೋ ತಮ್ಮನೋ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ತಕೊಳ್ಳಿ. ನಾಳೆ ಕೊಟ್ಬಿಡ್ತೀನಿ. ಅಯ್ಯೋ, ನಾ ಕೇಳದ್ನೆ, ಹುಷಾರು. ಸರಿ ರಾಮಯ್ಯ. ಆಫೀಸಲ್ಲಿ ಇಡೀ ದಿನ ಕೆಲಸ ಮಾಡಿ ಅವ್ರ ಹತ್ರ ಬಾಯಿಗೆ ಬಂದ ಉಗಿಸ್ಕೊಂಡು ಬೈಸ್ಕೊಂಡು ಟ್ರಾಫಿಕ್ ಅಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಊಟನೂ ಬೇಡ, ನೀರು ಬೇಡ, ಯಾರು ಬೇಡ ಅನ್ಸ್ಬಿಟ್ಟಿದೆ. ಸೀದಾ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಇವರೇನು ಇಷ್ಟು ಆರಾಮಾಗಿದ್ದಾರಲ್ಲ? ನಾನ್ ನೋಡಿದ್ರೆ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲ ಇಲ್ಲ, ಇವ್ರ ಎದುರುಗಡೆ ನನಗೆ ಸುಸ್ತಾಗಿದೆ ಅಂತ ನಾನು ತೋರಿಸ್ಕೊಳ್ಳಲ್ಲ. ಓಹೋ, ಬರ್ಬೇಕು ಬರ್ಬೇಕು ಮೇಡಮ್ ಅವರು. ಕೆಲಸ ಮುಗಿಸ್ಕೊಂಡ್ ಬಂದ್ರು? ಹೇಗಿತ್ತ? ಹೊರಗಡೆ ಕೆಲಸ ಮಾಡೋದು ಅಂದ್ರೆ ಎಡಗೈ ಕಿರುಬೆರಳಲ್ಲಿ ಚಿಟ್ಕಿ ಹೊಡೆದಷ್ಟೇ ಸುಲಭ ರೀ. ತಮ್ಮ ಕೆಲಸ ಹೇಗಿತ್ತೋ? ಗಿರಿ, ಮನೆ ಕೆಲಸ ಮಾಡೋದು ಅಂದ್ರೆ ನಿಂತಿರೋ ಗಾಡಿಗೆ ಬ್ರೇಕ್ ಹಾಕ್ದಷ್ಟೇ ಸುಲಭ. ಅದಿರ್ಲಿ, ಎಡಗೈ ಕಿರುಬೆರಳಲ್ಲಿ ಚಿಟ್ಕೆ ಹೇಗೆ ಹೊಡೆಯೋದು? ನಿಂತಿರೋ ಗಾಡಿಗೆ ನೀವು ಬ್ರೇಕ್ ಹಾಕಿದ್ರಲ್ಲ, ಅದೇ ತರ. ಅಂದ್ಹಾಗೆ ಇನ್ನೊಂದು ವಿಷಯ ಗೊತ್ತಾ? ಆಫೀಸ್ಗೆ ಹೋಗಿ ಕೂತ್ಕೊಂಡ್ರೆ ಟೈಮ್ ಅದಾಗದೆ ಓಡ್ತಾ ಇರುತ್ತೆ. ಸಂಜೆ ಆಫೀಸಿಂದ ಮನೆಗೆ ಹೊರಟು ಬರೋ ಒಂದು ಸಿಂಪಲ್ ಕೆಲ್ಸಕ್ಕೆ ಆರೆಂಜಿನ್ ಬಿಲ್ಡಪ್ ಬೇಕಾ ಅಂತ. ಹಲೋ, ನಿಮ್ ಹತ್ರನೇ ಮಾತಾಡ್ತಿರೋದು. ಅದನ್ನೇ ನಾನು ಹೇಳಕ್ ಹೊಟ್ಟಿದ್ದೆ. ಅಲ್ಲ, ಈ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಗುಡ್ಸೋದು, ಸಾರಿಸೋದು, ಇದೆಲ್ಲ ಒಂದು ದೊಡ್ಡ ಕೆಲಸನಾ? ನಾನ್ ಸೆನ್ಸ್. ಅಯ್ಯಯ್ಯೋ, ನಾನಿಲ್ಲಿ ಮೈ ಮೂಳೆಲ್ಲ ಮುರ್ಕೊಂಡು ಉತ್ಸಾಪ ಅಂತ ಎದುರು ಬಿಟ್ಕೊಂಡು ಕೂತಿದ್ದೀನಿ. ಇವಳು ನೋಡಿದ್ರೆ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬಂದೆ ಅಂತ ಹೇಳ್ತಿದ್ದಾಳಲ್ಲ. ನಾನಿಲ್ಲಿ ಸೋತ್ ಸುಳ್ಳಾಗಿ ಬಂದಿದ್ದೀನಿ. ಇವ್ರು ನೋಡಿದ್ರೆ ಮನೆ ಕೆಲಸ ತುಂಬಾ ಸುಲಭ ಅಂತಿದಾರಲ್ಲ. ಹಾಗಿದ್ರೆ ನಾನು ವೇಸ್ಟಾ? ಹಾಗಾದ್ರೆ ನಾನು ಊಷ್ಟ? ಹಲೋ, ಏನ್ ಯೋಚನೆ ಮಾಡ್ತಾ ಇದ್ದೀರೋ? ತಾವೇನ್ ಯೋಚನೆ ಮಾಡ್ತಿದ್ರು? ಏನಿಲ್ಲ, ನೀವು ಸ್ವಲ್ಪ ಸೈಡ್ಗೆ ಹೋದ್ರೆ ನೀವು ನಿಂತಿರೋ ಜಾಗನ ರಂಗೋಲಿ ಬಿಡಲು ಬಂದೆ, ಜನರು ಕಣ್ಣು ಮುಚ್ಚಲಿ, ನನ್ನ ನೋಡದೆ ಸೈಡಿಗೆ ಹೋಗಲಿ. ಓಹೋ ಶಿವಣ್ಣ, ಇವತ್ ಗಿರ್ಜಮ್ಮ ಮನೇಲಿಲ್ವಾ? ನೀನೇನ್ ನೀರು ಹಾಕಿ ರಂಗೋಲಿನೂ ಹಾಕೋ ತರ ಇದೆಯಾ? ಅಯ್ಯೋ ಸೊಪ್ಪು ಸುಸಿಲಕ್ಕ, ನನ್ನ ಕತೆ ಯಾಕೆ ಕೇಳ್ತ್ಯಾ? ಇರು, ಹಾಲು ಕಾಯಕ್ಕಿಟ್ಬಿಟ್ಟು ಸೊಪ್ಪು ತಗೊಳಕ್ ಬರ್ತೀನಿ. ಸರಿ. ಲೇ ಮಂಜ, ನಮ್ಮ ಶಿವಪ್ಪಣ್ಣ ಸಿಗರೇಟ್ ಸೇದಿ ಹೊಗಿ ಬಿಡೋ ವಯಸ್ಸಿನಾಗ ಕಸ ಗುಡಿಸಿ ರಂಗೋಲಿ ಹಾಕಕತ್ತಾರಲ್ಲ, ಏನ್ ವಿಷಯ ಇರ್ಬೋದು ಗೊತ್ತಾ? ಗೊತ್ತಿಲ್ಲಲೇ. ಮನಿ ಆಜು ಬಾಜುಕ ಏನ್ ನಡೀತೈತಿ ಏನ್ ನಡೆಯಾಗಿಲ್ಲ ಅಂತ ಅಪ್ಡೇಟ್ ತಗೋತಿರ್ಬೇಕು. ನಮ್ಮ ಶಿವಪ್ಪಣ್ಣ ದುಡಿಯೋ ಗಂಡಸರ ಪರವಾಗಿ ಧ್ವನಿ ಎತ್ತಾಕತ್ತಾರ. ಅಲ್ಲ ಮರೆ ಬಸ್ಯ, ಈ ಶಿವಪ್ಪಣ್ಣ ಧ್ವನಿ ಎತ್ತಲಿಕ್ಕೆ ಎಂತಕ್ಕೆ ಹೋಗುದು?
ಅವ್ರಿಗೆ ಗಂಟಲು ನೋವು ಬರುದಿಲ್ವಾ? ಲೇ ಹುಚ್ಚು ಕೊಡಿ, ದೋಣಿ ಎತ್ತಾಕತ್ಯಾರಂದ್ರ ಅನ್ಯಾಯದ ವಿರುದ್ಧ ನಿಂತು ನ್ಯಾಯ ಕೊಡ್ಸಾಕತ್ಯಾರ ಅಂತ ಅರ್ಥ. ಓ ಹಾಗೆ ಹಾಗೆ. ಕರೆಕ್ಟಾಗಿ ಹೇಳಿದೆ ಬಸ್ಯ. ಕರ್ನಾಟಕದಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಮನೆಯಲ್ಲಿ ಸಂಸಾರಕ್ಕೋಸ್ಕರ ಕಷ್ಟಪಟ್ಟು ದುಡಿಯುತ್ತಿರುವ ಗಂಡಸರ ಪ್ರತಿನಿಧಿ ನಾನು. ಅವರೆಲ್ಲ ನನ್ನವರು. ಅವ್ರಿಗೋಸ್ಕರ ನಾನು ಹೋರಾಟ ಮಾಡೇ ಮಾಡ್ತೀನಿ. ಯಾಕೆಂದ್ರೆ ಹೋರಾಟ ನನ್ನ ಹಕ್ಕು, ನನ್ನ ಹೋರಾಟ ನನ್ನ ಹಕ್ಕು, ನನ್ನ ಹೋರಾಟ ನನ್ನ ಹಕ್ಕು. ಸುಶೀಲಕ್ಕ, ಅದಕ್ಕಿನ್ನೂ ಟೈಮ್ ಇದೆ. ವರ್ತನೆಗೆ ಏನೇನು ಹಾಕ್ತೀವೋ ಹಾಕೋ. ಹಾ, ಎಷ್ಟಾಯ್ತು? 270. 270? ಇದೇನು ಅಡಿಗೆ ಸೊಪ್ಪ ಇಲ್ಲ ಬಂಗಿ ಸೊಪ್ಪ? ಬಂಗಿ ಸೊಪ್ಪು ರೇಟ್ ಯಾವತ್ತಾದ್ರೂ ಕೇಳಿದ್ಯಾ? ಇದಕ್ಕಿಷ್ಟೇ ರೇಟು, ತಗೊಂಡು ಹೋಗು. ಸುಶೀಲಕ್ಕ, 270 ರೂಪಾಯಿ ಸಿಕ್ಕಾಪಡೆ ಕಾಸ್ಟ್ಲಿ. 200 ರೂಪಾಯಿ ಬರ್ಕೋ. ಆಗಲ್ಲ, ನನ್ನ ಕೈಲಿ ಬರ್ಕೊಳಕ್ಕಾಗಲ್ಲ. ನನಗೆ ಕೊಡು, ನಾನೇ ಬರ್ಕೊಡ್ತೀನಿ. ಇನ್ನೇನಕ್ಕ ಮತ್ತೆ 270 ರೂಪಾಯಿ ಬರೀ ಸೊಪ್ಪಿಗೆ ಕೊಟ್ಬಿಟ್ರೆ ಸೋಪು ಸಿರಪ್ಗೆಲ್ಲ ನಾನು ಏನ್ ಮಾಡ್ಲಿ? 100 ರೂಪಾಯಿ ಬರ್ಕೋ ಆಗುತ್ತೆ. ಡೈಲಿ ಕಸ್ಟಮರ್ ಅಲ್ವಾ, ಕೊಸರಿಗೆ ಕೊತ್ತಿಮೀರಿ ಸೊಪ್ಪು ಕೊಡಲ್ವಾ? ಇದು ಬೇರೆ. ನೀನು ಕೊಸರಿಗೆ ಕೊತ್ತಿಮೀರಿ ಕೇಳ್ತೀಯ ಅಂತಾನೆ ನಾನು ಇವತ್ತು ಮಾರ್ಕೆಟ್ ಇಂದ ಕೊತ್ತಿಮೀರಿನೇ ತರಲಿಲ್ಲ. ಹೌದಾ? ಹಾಗಾದ್ರೆ ಇನ್ನೂ 10 ರೂಪಾಯಿ ಕಟ್ ಮಾಡ್ಕೊಂಡು 190 ರೂಪಾಯಿ ಬರ್ಕೋ. ನಿನಗಿಂತ ನೀನ್ ಹೇಳ್ತೀನಿ ವಾಸಿ. ನನ್ನ ಹೆಂಡತಿ ಪರವಾಗಿ ಮಾತಾಡ್ತೀಯಾ? ಹಾಗಾದ್ರೆ ಇನ್ನೂ 10 ರೂಪಾಯಿ ಕಟ್ಟು, 180 ರೂಪಾಯಿ ಬರ್ಕೋ. ಕಡೆಗೆ ನಿನಗೆ ನಾನೇ ಗಟ್ಟಿ, ಯಾಕೆಂದ್ರೆ ದುಡ್ಡು ಅನ್ಸೋದು ನಾನೇ. ಗಂಡ್ ಮಕ್ಳೇ ಸ್ಟ್ರಾಂಗ್ ಗುರು. ಕರೆಕ್ಟ್ ಗುರು. ಶಿವಪ್ಪಣ್ಣ, ಒಂದು ವಾರದ ಮಟ್ಟ ಹಿಂಗ ಮೇಂಟೈನ್ ಮಾಡ್ರಿ, ಗಂಡಸರಿಗೆ ಜಯ ಸಿಗ್ತೈತಿ. ಹಾಗಾದ್ರೆ ಗಂಡ್ ಮಕ್ಳಿಗೆ ಜಯನೇ, ಗಂಡ್ ಮಕ್ಳಿಗೆ ಗಂಡ್ ಮಕ್ಳಿಗೆ ಥ್ಯಾಂಕ್ ಯು. ಸರಿಯಾಗಿದ್ದೀರಾ ಎಲ್ರು? ಲೇ ಮಂಜ, ನೀ ಏನೋ ಹೇಳಲೆ, ಇವ್ರಿಬ್ರು ಗಂಡ ಹೆಂಡತಿ ಬ್ಯೂಟಿ ವಿಚಾರದಾಗ ಜಗಳ ಮಾಡ್ಕೊಂಡಿದ್ರ ಈ ಜಗಳ ಒಂದೇ ದಿನದಾಗ ಬಗೆಹರಿತಿತ್ತು. ಆದ್ರೆ ಚೀಟಿ ವಿಚಾರದಾಗ ಆಗಿರೋ ಜಗಳ ಇದು ಒಂದೇ ವಾರಕ್ಕೆ ಬಗೆಹರಿಯಾಗಿಲ್ಲ. ಅನ್ಯಾಯ, ಅನ್ಯಾಯ. ಅಯ್ಯೋ ಭಗವಂತ, ಹಳೆ ರೆಕಾರ್ಡಿಂಗ್ ಎಲ್ಲ ಇಟ್ಕೊಂಡಿದ್ಯಲ್ಲ, ತಪ್ಪಾಯ್ತು. ಅವಾಗೇನೋ ಬುದ್ಧಿ ಇಲ್ದೆ ಬಾಯಿ ತಪ್ಪಿ ಹೇಳ್ದೆ. ಚಪಾತಿ ಹಿಟ್ಟೇನೋ ರೆಡಿ ಆಗೋಯ್ತು. ಈಗ ಪಲ್ಯ ಮಾಡಬೇಕು. ಮೊದಲದಕ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ. ಪಲ್ಯ ಮಾಡೋಕ್ಕೆ ಒಗ್ಗರಣೆ ಬೇಕು. ಒಗ್ಗರಣೆ ಮತ್ತೆ ಜ್ವಾಲಾಮುಖಿ ಎರಡೂ ಒಂದೇ. ಯಾವಾಗ ಸಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಸಿಡ್ಕೋ ಹೆಂಡ್ತಿನೇ ಮೇಂಟೈನ್ ಮಾಡ್ತೀವಂತೆ, ಸಿಡಿಯೋ ಒಗ್ಗರಣೆನ ಮೇಂಟೈನ್ ಮಾಡಕ್ ಬರಲ್ಲ ನಮ್ಗೆ. ಅದಕ್ಕೂ ನನ್ನ ಹತ್ರ ಲೇಟೆಸ್ಟ್ ಟೆಕ್ನಾಲಜಿ ಇದೆ. ವೆಯ್ಟ್ ಅಂಡ್ ಸಿ. ಕೈಗೆ ಎಣ್ಣೆ ಸಿಡಿದೇ ಇರೋದಕ್ಕೆ ಈ ಟೆಕ್ನಾಲಜಿ. ಮುಂದ್ಗಡೆ ಸೌಟಿಟ್ಕೊಳ್ತೀನಿ. ಇನ್ನು ಮಖಕ್ಕೆ ಎಣ್ಣೆ ಸಿಡಿದೇ ಇರೋದಕ್ಕೆ ಈ ಟೆಕ್ನಾಲಜಿ. ಇದನ್ನ ತಲೆಗೆ ಹಾಕೋತೀನಿ, ಒಗ್ಗರಣೆ ಹಾಕ್ತೀನಿ. ಒಂದು ಹೊತ್ತಿನ ಒಗ್ಗರಣೆಗೆ ಇಷ್ಟೆಲ್ಲ ತಯಾರಿ. ಹೀಗಿರುವಾಗ ಹೆಣ್ಮಕ್ಳಿಗೆ ಪ್ರತಿನಿತ್ಯ ಇದರಿಂದ ಎಷ್ಟು ತೊಂದರೆ ಆಗಿರಲ್ಲ. ಯೋಚಿಸು. ಆಮೇಲೆ ಯೋಚಿಸ್ತೀನಿ. ಸದ್ಯಕ್ಕೆ ಒಗ್ಗರಣೆ ಹಾಕ್ತೀನಿ. ತರಕಾರಿ ಹಚ್ಚೋಕ್ಕೂ ಮುಂಚೆ ಒಗ್ಗರಣೆ ಹಾಕೋನ್ನ ನಿನ್ನೆ ಮೊದಲು ನೋಡಿದ್ ನಾನು. ಓ ಹೌದಲ್ವಾ? ಇಟ್ಸ್ ಓಕೆ, ಯು ವೇಟ್ ಫಾರ್ ಸಮ್ ಟೈಮ್. ತರಕಾರಿ ಹಚ್ತೀನಿ, ಒಗ್ಗರಣೆ ಹಾಕ್ತೀನಿ, ಸೂಪರ್ ಆಗಿರೋ ಪಲ್ಯ ಮಾಡ್ತೀನಿ, ನೆಂಚ್ಕೊಳ್ಳೋಕ್ಕೆ ಚಪಾತಿ ಕೊಡ್ತೀನಿ. ಅದನ್ನ ಟೇಸ್ಟ್ ಮಾಡಿದೆ ಅಂದ್ರೆ ನೀನು ನೋಡಿಮ್ಮ, ಇವತ್ತು ನನಗೆ ಸಿಕ್ಕಾಬಟ್ಟೆ ಕೆಲಸ. ಹರ್ಷ ಕಂಪ್ನಿಗೆ ಹೋಗ್ಬೇಕು, ಅಲ್ಲಿ ಡಿಸ್ಕಷನ್ ಇದೆ. ಆಮೇಲೆ ಧರ್ಮ ಟೆಕ್ಸ್ಟೈಲ್ಸ್ಗೆ ಹೋಗಿ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸುಮಾರು 2-2.5 ಗಂಟೆ ಆಗೋಗುತ್ತೆ ನಾನು ವಾಪಸ್ ಬರೋದು. ಅಷ್ಟರೊಳಗೆ ಮೆಹತಾ ಸಾರ್ ಏನಾದರೂ ಇಲ್ಲಿ ಬಂದರೆ ನಾನು ಇಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಬಂದಾಗ ಅವ್ರ ಕಾಫಿ ಟೀ ಜ್ಯೂಸ್ ಕೊಟ್ಕೊಂಡು ಕೂರಿಸ್ಕೊಂಡು ನೈಸಾಗಿ ಮಾತಾಡ್ತಾ 2.5 ಗಂಟೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸರ್, ಏನು ಹೇಳ್ತಿದ್ದೀರಾ ಸರ್? ಯಾವ ಮೀಡಿಯಮ್ಮು? ಮೀಡಿಯಮ್ಮು ಅವಲಕ್ಕಿನೇ ತರಿಸೋದು. ಕೇಸರಿ ಬಾತ್ಗೆ ಸಣ್ಣ ರವೆ, ಉಪ್ಪಿಟ್ಟಿಗೆ ಮೀಡಿಯಂ ರವೆ. ಯು ಇರಿಟೇಟಿಂಗ್ ಲೇಡಿ. ಆ ಶಿವಪ್ರಸಾದ್ ಮನೇಲಿರೋ ಹಿಂಸೆನ ಆಫೀಸಿಗೆ ತಂದು ಕಟ್ ಹಾಕಿ ನಮ್ಗೆಲ್ಲ ತೊಂದರೆ ಕೊಡ್ಬೇಕು ಅಂತ ಇದ್ದಾನ? ನಾನು ಕೇಳಿದ್ದು ಯಾವ ಮೀಡಿಯಂ ಅಲ್ಲಿ ಓದಿದ್ದು ಅಂತ. ರವೆ ಮೀಡಿಯಮು, ಅವಲಕ್ಕಿ ಮೀಡಿಯಂ ಅಲ್ಲ. ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಆಗಲ್ಲ ನಿನ್ಗೆ? ಎಲ್ಲಿದೆ ಬುದ್ಧಿ ನಿನ್ಗೆ? ನಾನು ಮೀಟಿಂಗ್ ಮುಗಿಸ್ಕೊಬರೋವರೆಗೂ ಮೆಹತಾ ಸಾರ್ನ ನೀನು ಏನೇ ನಂದ್ಯೋ ಎಲ್ಲವನ್ನೂ ಎಲ್ಲರ ಹತ್ರನೂ ಹೇಳಿ ಮನೆಗೆ ಹೋಗ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಗಿರ್ಜಾ ಅವ್ರೆ, ರಿಲ್ಯಾಕ್ಸ್, ನೀವು ಹೋಗಿ, ನಾನು ಮಾತಾಡ್ತೀನಿ. ಮಾರ್ಗಿ ಅವ್ರು ಹೇಳಿದ್ರು ಒಂದೇ ಒಂದು ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತಾ ಇದ್ದೆ. ನನ್ನ ಗಂಡ ಅದ್ ಹೆಂಗ್ ನಿನ್ ಜೊತೆ ಏಗ್ತಿದಾರೋ.
ಹೊರಗಡೆ ಯಾರಿಗೂ ಕೇಳಿಸಿಲ್ಲ ತಾನೆ? ಇಲ್ಲ ಡಿಯಲ್, ಏನು ಕೇಳಿಸ್ಲಿಲ್ಲ, ಅದಕ್ಕೆ ನಾನು ಬಂದೆ. ಸೋ ನೈಸ್ ಆಫ್ ಯು. ಡಿಯಲ್, ಮೆಹತಾ ಸರ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ನೀವು ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ಮಾರ್ಗಿ, ನನ್ನ ಹತ್ರನೇ ಅವರು ಮಾಲಾ ಶ್ರೀರಂಜ್ಗೆ ಮಾಸ್ ಡೈಲಾಗ್ ಹೊಡೆದ್ರು. ನಾಳೆಯಿಂದ ಅವ್ರನ್ನ ಸೇಲ್ಸ್ಗೆ ಹಾಕಿ, ಬುದ್ಧಿ ಬರುತ್ತೆ. ಇದುವರೆಗೂ 4 ಅಂಗಡಿ ಸುತ್ತಿದ್ದೀನಿ, ಹೊಸ ಆರ್ಡ್ರು ಕೊಟ್ಟಿಲ್ಲ, ಕೊಟ್ಟಿರೋ ಆರ್ಡ್ರಿಗೆ ದುಡ್ಡು ಕೊಟ್ಟಿಲ್ಲ. ಕಲೆಕ್ಷನ್ ಮಾಡದೆ ಆಫೀಸ್ಗೆ ಏನಾದ್ರೂ ಹೋದ್ರೆ ಆ ಮ್ಯಾನೇಜರ್ ಬಾಯಿ ಬಂದಂಗೆ ಬೈತಾನೆ. ಮೊದಲೇ ಹೇಳಿದಾನೆ ಹೆಣ್ಣು ಗಂಡು ಅಂತ ಮುಖ ಮುತ್ತಿ ನೋಡಲ್ಲ ಅಂತ. ದೇವ್ರೆ ನೀನೇ ಒಂದ್ ದಾರಿ ತೋರ್ಸಪ್ಪ. ಹಾ ಸರಿ ಹೇಳಿ, ಆಯ್ತು ಆಮೇಲೆ ಮಾಡ್ತೀನಿ. ಹಾ ಹೇಳಮ್ಮ. ನಮಸ್ತೆ ಸರ್, ನಾನ್ ಗಿರಿಜಾ, ವರ್ಕಿಂಗ್ ಇನ್ ರಾಜಾ ಅಂಡರ್ವೇರ್ ಮತ್ತು ಬನಿಯಾನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಅಲ್ಲ, ಇದೇ ಡೈಲಾಗು ಬಟ್ ನೇಮ್ ಚೇಂಜು, ಇದೇ ಲೈನು ಬಟ್ ಟೋನ್ ಚೇಂಜು. ಇದನ್ನ ಎಲ್ಲೋ ಕೇಳಿದೀನಲ್ಲ. ಇದನ್ನ ನಮ್ಮ ಯಜಮಾನ್ರು ಆಗಾಗ ಹೇಳ್ತಿರ್ತಾರೆ ಸರ್. ಓ, ನಮ್ ಶಿವಪ್ರಸಾದ್ ಅವ್ರ ಮಿಸಸ್ ನೀವು? ಹೌದು ಸರ್. ಅಲ್ಲಮ್ಮ, ನಾರ್ಮಲ್ ಆಗಿ ಗಂಡ ಹೆಂಡತಿ ಫೀಲಿಂಗ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ನೀವು ನೋಡಿದ್ರೆ ಪ್ರೊಫೆಷನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲಮ್ಮ. ಸ್ವಲ್ಪ ದಿನದ ಮಟ್ಟಿಗೆ ಸರ್. ಅದೆಲ್ಲ ಬಿಡಿ, ಈಗ ನಾನು ಯಾಕೆ ಬಂದಿದ್ದು ಅಂದ್ರೆ ಗೊತ್ತು ಬಿಡಮ್ಮ. ನಾನು ಇನ್ನೂ ಏನು ಹೇಳೇ ಇಲ್ವಲ್ಲ ಸರ್. ಅಯ್ಯೋ, ಹೇಳ್ದೆ ಆದ್ರೂ ಅರ್ಥ ಆಗತ್ತೆ ಬಿಡಮ್ಮ. ನೋಡಮ್ಮ, ನಿಮ್ ಗಂಡ ಬಂದಿದ್ರೆ ಬಾಯಿ ತುಂಬಾ ಬೈದು ಕಳಿಸ್ತಾ ಇದ್ದೆ, ಆದ್ರೆ ನಿಮ್ಮನ್ ಕಳಿಸಿ ಬಚಾವ್ ಆಗ್ಬಿಟ್ಟ. ನಿಮ್ಮನ್ ನೋಡಿದ್ರೆ ಕೊಟ್ಟಿರೋ ಮಾಲ್ಗೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗಕ್ ಬಂದಂಗಿದೆ. ನೋಡಿಮ್ಮ, ನಮ್ ಗೋಡೌನ್ ತುಂಬಾ ನಿಮ್ಮ ರಾಜಾ ಚಡ್ಡಿಗಳಿವೆ. ಇದುವರೆಗೂ ಯಾರು ಅದನ್ನ ಮುಟ್ಟಕ್ಕೂ ಬಂದಿಲ್ಲ. ನಿಮ್ಮ ಕಂಪ್ನಿ ಸಾವಾಸನೂ ಬೇಡ. ಆದಷ್ಟು ಬೇಗ ಒಂದ್ ಗಾಡಿ ಕಳಿಸಿ ಅದನ್ನೆಲ್ಲ ವಾಪಸ್ ತಗೊಂಡೋಗಕ್ ಹೇಳಿ. ಸರ್ ಸರ್ ಸರ್, ಏನ್ ಸರ್ ಈಗ ಹೀಗೆ ಹೇಳ್ತಿದ್ದೀರಲ್ಲ? ಕೊಟ್ಟು 6 ತಿಂಗಳಾಗಿದೆ. ಇವತ್ತು ಸ್ವಲ್ಪ ಅಮೌಂಟ್ ಕೊಡಿ ಸರ್, ಉಳಿದ ಅಮೌಂಟ್ ನಾಳೆ ಕೊಡಿ ಸರ್. ಪರವಾಗಿಲ್ಲಮ್ಮ, ನೀವು ಶಿವಕಿನ ಜೋರಾಗಿದ್ದೀರಾ. ಏನೋ ಹೆಣ್ಮಗಳು ಒಂದೇ ಕಾರಣಕ್ಕೆ ಬರೀ ಬಾಯಿ ಮಾತಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ನೀವು ಆಚೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಂಗಡಿಲಿ ನೆಲ ಒರೆಸೋ ಹಿಂಗ್ಸನ್ ಕರೆಸಿ ನಿಮ್ಮನ್ನ ಆಚೆ ದಬ್ಬಿಸ್ಬೇಕಾಗತ್ತೆ. ಏನ್ ಸರ್ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀರಾ? ನೋಡಿಮ್ಮ, ಇದು ನಿಮ್ಗೆ ಹೊಸ್ತು ಅನ್ಸತ್ತೆ. ಬೇಕಾದ್ರೆ ನಿಮ್ ಯಜಮಾನ್ರನ್ನೇ ಹೋಗಿ ಕೇಳಿ. ನಾನಾದ್ರೂ ಪರವಾಗಿಲ್ಲ, ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇನ್ನು ಕೆಟ್ಟದಾಗ ಮಾತಾಡೋದು ಅಲ್ದೆ ನಿಮ್ಮ ಬಾಕ್ಸ್ಗಳನ್ನ ತೆಗೆದು ನಿಮ್ ಮುಖದ ಮೇಲೆ ಎಸ್ತಿರೋರು. ಸುಮ್ನೆ ತಲೆ ತಿನ್ಬೇಡಿ, ಹೋಗಿಮ್ಮ. ಇವ್ರು ನನಗ್ ತುಂಬಾ ಏನೂ ಅಂದಿಲ್ಲ, ಆದ್ರೂ ನನ್ನ ಮನ್ಸಿಗೆ ಇಷ್ಟು ನೋವಾಗ್ತದೆ ಅಂದ್ರೆ ನನ್ ಗಂಡ ಪ್ರತಿದಿನ ಇದೇ ಕೆಲಸದಲ್ಲಿರ್ತಾರೆ. ಆಫೀಸಲ್ಲ ಮ್ಯಾನೇಜರ್ ಹತ್ರ ಬೈಸ್ಕೊಂಡು, ಹೊರಗಡೆ ಬಂದು ಇಂಥವ್ರ ಹತ್ರ ಎಲ್ಲ ಬೈಸ್ಕೊಂಡು, ಮನೆಗ್ ಬಂದಾಗ ಏನೂ ಆಗೇ ಇಲ್ಲ ಅಂತ ಅವರು ನಕ್ಕು ನಮ್ಮನ್ನೆಲ್ಲ ನಗಿಸ್ತಿರ್ತಾರಲ್ಲ. ಹೇಗ್ ಸಾಧ್ಯ? ಪಾಪ, ಅದೆಷ್ಟು ನೋವಲ್ಲಿ ದಿನ ಕೆಲಸ ಮಾಡ್ತಾರೋ ಏನೋ. ನಿಜವಾಗ್ಲೂ ಆಚೆ ಬಂದು ದುಡಿಯೋದು ತುಂಬಾ ಕಷ್ಟ. ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗೋ ಸೇಲ್ಸ್ ಮ್ಯಾನ್ ನಾನು ಅಂತದ್ರಲ್ಲಿ ನಾನೇ ನನ್ನ ಬೆರಳನ್ನ ಕೊಯ್ಕೊಂಡಿದ್ದೀನಿ. ಇದೆಲ್ಲ ಬೇಕಿತ್ತ ನನಗೆ? ಬೆರಳೆ ಕೊಯ್ಕೊಂಡ್ಬಿಟ್ಟಿದ್ರೆ ಫುಲ್ ಆಗಿ ನಾಳೆ ದಿವಸ ನಾನು ಶ್ರೀಮಂತ ಆದ್ಮೇಲೆ ದುಡ್ಡು ಎಣ್ಸೋದು ಎಷ್ಟು ಕಷ್ಟ ಆಗ್ತಾ ಇತ್ತು. ಸತ್ಯ, ದೇವ್ರ ದೊಡ್ಡವ್ರು, ಸ್ವಲ್ಪದ್ರಲ್ಲೇ ಬಚಾವಾದೆ. ಶಿವಣ್ಣ, ಶಿವಣ್ಣ, ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲೇ ಇದ್ದೀನಿ. ಏನಿದು, ಒಬ್ರೇ ಬಂದಿದ್ದೀರಾ? ಲೋಟಾನೇ ಬಂದಿಲ್ಲ? ಹೈ, ಎಷ್ಟ್ ಚೆನ್ನಾಗಿ ಕಂಡಿಡ್ಬಿಟ್ರಿ ನೋಡಿ. ಗಿರ್ಜಾಗಿಂತ ನೀವೇ ನನಗೆ ಕಂಫರ್ಟ್ ಆಗ್ಬಿಟ್ರಿ. ಶಿವಣ್ಣ, ಇದೇನಿದು ಕೈಗೆ ಆಯಿಂಟ್ಮೆಂಟ್ ಹಚ್ಕೋತಾ ಇದ್ದೀರಾ? ಚಾಲಕನ ಅಜಾಗರೂಕತೆಯಿಂದ ಆದ ಅಪಘಾತ, ಸ್ವಲ್ಪದರಲ್ಲೇ ತಪ್ಪಿದ ದುರಂತ. ಚಡ್ಡಿ ಸೇಲಿಂಗ್ ಬಿಟ್ಬಿಟ್ಟು ಮೋಟಾರ್ ಡ್ರೈವಿಂಗ್ ಕೆಲ್ಸಕ್ಕೆ ಯಾವಾಗ ಸೇರ್ಕೊಂಡ್ರಿ? ನೀವ್ ಈ ತರ ರೈಮಿಂಗ್ ಅಲ್ಲಿ ಮಾತಾಡಿದ್ರೆ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ. ಬಂದ ವಿಷಯ ಹೇಳಿ. ಅದು ಏನಿಲ್ಲ ಶಿವಣ್ಣ. ಹಾಗಾದ್ರೆ ವಾರ್ತೆಗಳು ಮುಕ್ತಾಯವಾಯ್ತು, ತಾವಿನ್ನು ಹೊರಡ್ಬೋದು. ಅಯ್ಯಯ್ಯೋ, ವಾರ್ತೆಗಳು ಇನ್ನೂ ಇದೆ. ಓ, ಹಾಗಾದ್ರೆ ಓದಿ. ನಮ್ಮ ಯಜಮಾನ್ರು ಪಲಾವ್ ತಿನ್ಬೇಕು ಅಂತ ಹೇಳಿದ್ರ. ಪಲಾವ್ ಮಾಡೋಣ ಅಂತ ಹೋದೆ. ಗ್ಯಾಸ್ ಇದೆ, ಎಣ್ಣೆ ಇದೆ, ಚಕ್ಕೆ ಇದೆ, ಲವಂಗ ಇದೆ, ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಶುಂಠಿ ಇದೆ. ಆದ್ರೆ ಅಕ್ಕಿ ಇಲ್ವಾ? ಹಾ, ಅಕ್ಕಿನೂ ಇದೆ ಅಣ್ಣ, ಆದ್ರೆ ಬಾಸುಮತಿ ಅಕ್ಕಿ ಇಲ್ಲ. ಸುಮತಿ ಅಕ್ಕಿ ಇಲ್ಲ. ಅದಕ್ಕೆ ಒಂದೇ ಒಂದು ಗ್ಲಾಸ್ ಕೊಟ್ಬಿಡಿ, ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ. ಓ,
ಈ ಸರಿ ಅಕ್ಕಿ ಜೊತೆ ಗ್ಲಾಸು ಫ್ರೀ ಕೊಡ್ಬೇಕಾ? ಅಯ್ಯಯ್ಯೋ ಇಲ್ಲ, ಅಕ್ಕಿ ಗ್ಲಾಸು ಎರಡು ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ. ಆಹಾ, ನಾವು ಕೊಟ್ಟಿರೋ ರೇಷನ್ನ ನೀವು ನಿಯತ್ತಾಗಿ ವಾಪಸ್ ತಂದ್ಕೊಟ್ಟಿದ್ರೆ ಇನ್ನೊಂದು ತಿಂಗಳು ರೇಷನ್ ಅಂಗಡಿ ಕಡೆ ಹೋಗೋಷ್ಟೇ ಇರ್ತಾ ಇರ್ಲಿಲ್ಲ. ಏನಣ್ಣ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಅಲ್ಲ, ಸೊಸೈಟಿ ಅಕ್ಕಿಲಿ ಪಲಾವ್ ಮಾಡಿದ್ರೆ ನಿಮ್ ಯಜಮಾನ್ರ ಗಂಟ್ಲಲ್ಲಿ ಇಳಿಯಲ್ವಾ? ಅಯ್ಯಯ್ಯೋ ಹಂಗೇನಿಲ್ಲ ಅಣ್ಣ, ಸೊಸೈಟಿ ಅಕ್ಕಿಲ್ ಮಾಡಿದ್ರೆ ಅನ್ನ ಎಲ್ಲ ಮುದ್ದೆ ಆಗ್ಬಿಡುತ್ತೆ. ಹಾಗಾದ್ರೆ ನಿಮ್ ಯಜಮಾನ್ರಿಗೆ ಪಲಾವ್ನ ತಿನ್ನೋದು ಬೇಡ, ನುಂಗಿ ಅಂತ ಹೇಳಿ. ಮನೇಲಿ ಅಕ್ಕಿಗೆ ಗತಿ ಇಲ್ಲ, ಬಾಸುಮತಿ ಅಕ್ಕಿ ಅಂತೆ, ಬಾಸುಮತಿ ಅಕ್ಕಿ. ಹೋಗ್ರಿ ಸುಮ್ನೆ. ರೀ ಶಿವಣ್ಣ, ಅಕ್ಕಪಕ್ಕದವ್ರನ್ನ ಸರಿಯಾಗಿ ನೋಡ್ಕೊಳಕ್ ಆಗದೆ ಇರೋ ನೀವು ಈ ಮನೆನ ನಡ್ಸಕ್ ಆಗತ್ತನ್ರಿ? ನನ್ ತಾಯಿ ಹಣೆ ಮಾಡಿ ಹೇಳ್ತೀನಿ, ನೀವ್ ಈ ಚಾಲೆಂಜ್ ಅಲ್ಲಿ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಮನೆ ಓಡ್ತಿ ಆದ್ಮೇಲೆ ಅಕ್ಕಪಕ್ಕದವ್ರನ್ನ ಸರಿಯಾಗಿ ಗಮನಿಸ್ಕೊಂಡು ಮನೆನ ನೋಡ್ಕೋಬೇಕು. ಲೋ, ಯಾರ ನೀನು? ಹೋಗಿ 9 ಹೇಳ್ತೀನಿದ್ಯಾ? ಐ ನಮ್ಮ ಹುಡುಗಿ ನೋಡಿದ್ಯಾ? ಆಯ್ ನಿನ್ ಜಾತಕದಲ್ಲಿರೋ ಗ್ರಹಗಳು 9. ನಿನ್ ಮೈಗಟ್ಕೊಂಡಿರೋ ದ್ವಾರಗಳು 9. ನಿನ್ ತಾಯಿ ಬೇಡೋ ದೇವಿ 9. ಪೂಜೆ ಮಾಡೋ ರಾತ್ರಿ 9. ನೀವೆಲ್ಲರೂ ಬದುಕೋಕೆ ಅಂತ ತಿನ್ನೋ ಧಾನ್ಯ 9. ಆ ಪರಮಾತ್ಮ ನಮ್ಮನ್ನ ಹೇಗೆ ಸೃಷ್ಟಿ ಮಾಡ್ದ? ಜನರು ನಮ್ಮನ್ನ ಮಂಗಳಮುಖಿ ಅಂತ ಕರೆದ್ರು, ಆದ್ರೆ ನಮ್ಮನ್ನ ಹೆತ್ತವರು ನಮ್ಮನ್ನ ಮನೆಯಲ್ಲಿ ಇಟ್ಕೊಳ್ಳಿಲ್ಲ. ನಾವು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ರು, ಆದ್ರೆ ಯಾರು ನಮ್ಮನ್ನ ಹತ್ರ ಬಿಟ್ಕೊಂಡಿಲ್ಲ. ನಾವು ಚಪ್ಪಾಳೆ ತರ್ತೀವಿ ನಿಜ, ಆದ್ರೆ ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ. ನಮ್ಮಲ್ಲೂ ಕೆಟ್ಟವರಿದ್ದಾರೆ, ಆದ್ರೆ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ಏನ್ರು ಅಂದ್ರಿ? ನಾನು 9. ನೀವೆಲ್ಲ ಏನ್ರು? ಗಂಡಸ್ರ? ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಹೋಗ್ಲಿ ಅಂತ ಬಿಟ್ರೆ ಜಾಸ್ತಿ ಮಾತಾಡ್ತೆ ಬರ್ಲೋ. ನಂದೆ ಮನೆ ಕೆಲಸ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಬೆಳಗ್ಗೆ ಬೇಗ ಹೇಳ್ಬೇಕು, ಮಕ್ಕಳಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು, ಅಪ್ಪನಿಗೆ ಶುಗರ್ ಇರೋದ್ರಿಂದ ಸಪರೇಟ್ ಆಗಿ ಅಡಿಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಗ್ಯಾಪಲ್ಲಿ ಯಾರಾದ್ರೂ ಬಂದ್ರೆ ಅವ್ರನ್ನ ಸರಿಯಾಗಿ ವಿಚಾರಿಸ್ಕೋಬೇಕು. ಎಲ್ಲ ಕೆಲಸ ಮುಗಿತಲ್ಲ ಅಂತ ರಾತ್ರಿ ನೆಮ್ಮದಿಯಾಗಿ ಮಲ್ಕೊಳಕ್ ಹೋದ್ರೆ ನಾಳೆ ಬೆಳಗ್ಗೆ ತಿಂಡಿಗೆ ಏನ್ ಮಾಡ್ಬೇಕು ಅಂತ ಚಿಂತೆ. ಎಷ್ಟು ಕಷ್ಟ ಅನ್ಕೊಂಡಿದ್ಯಾ ನೀನು? ಇದೆಲ್ಲ ಕೆಲಸ ಮಾಡಕ್ ಆಗದೆ ಇರೋ ಹೇಳೋ ಮಾತು. ತಾಯಿ, ಕೆಲಸ ಮಾಡಿ ಅನುಭವಿಸಿನೇ ತೀರ್ಮಾನಕ್ಕೆ ಬಂದಿರೋದು ಮನೆ ಕೆಲಸನೇ ಕಷ್ಟ ಅಂತ. ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಬಂದೇ ಹೇಳ್ತಿರೋದು, ಹೊರಗಡೆ ಹೋಗಿ ದುಡಿಯೋದೇ ಕಷ್ಟ ಅಂತ. ಗಿರಿ, ಮನೆ ಕೆಲಸ ಕಷ್ಟ ಇಲ್ಲ ರೀ, ಹೊರಗಡೆ ಹೋಗಿ ದುಡಿಯೋದೇ ಕಷ್ಟ. ಮನೆ ಕೆಲಸ ಕಷ್ಟ, ಆಫೀಸ್ ಹೋಗೋದ್ ಕಷ್ಟ. ಮನೆ ಆಫೀಸು, ಮನೆ ಆಫೀಸು, ಮನೆ. ಗಿರಿಜಮ್ಮ, ನಮ್ಮನ್ನು ಕಾಪಾಡಕ್ ಬಂದಿದ್ದು ನನ್ನ ಗೆಳೆಯನ. ಈ ಜಗತ್ತಿನಾಳು
ಜಗದೀಶ್ವರನ ಮಂಗಳಮುಖಿಯಾಗಿ ಬಂದಿತ್ತು ಪರಮೇಶ್ವರನ. ಪರಮೇಶ್ವರ ಮಾತ್ರ ಅಲ್ಲ ಶಿವಪ್ರಸಾದ್, ಅರ್ಧನಾರೀಶ್ವರನೂ ಕೂಡ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತಾಯಿಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭಗವಂತ. ಏನ್ ಮಾಡ್ತಾ ಇದ್ಯಾ? ಅದು ಹುಂಡಿ ತುಂಬಾ ಧೂಳಾಗಿತ್ತು, ಅದಕ್ಕೆ ಫ್ಲವರ್ ವಾಶ್ ಮಾಡಿ ಇದನ್ನ ಫ್ಲವರ್ ವಾಶ್ ಮಾಡ್ತಾ ಇದೀನಿ. ನೋಡು ಎಷ್ಟು ಚೆನ್ನಾಗಿದೆ. ಹುಣ್ಣಿಗೆ ಹೂವ ಇಟ್ಟಂಗೆ ನನ್ ಕಿವಿಗಿಡಕ್ ನೋಡ್ಬೇಡ. ನಿನ್ ದುಡ್ಡು ಕದಿಯಕ್ ಬಂದಿದ್ಯಾ ಅಂತ ನನ್ ಚೆನ್ನಾಗ್ ಗೊತ್ತು. ಸ್ಕಂದ ಅಪ್ಪನ ಹತ್ರ ಹಾಗೆಲ್ಲ ಮಾತಾಡ್ತಾರ? ಸುಮ್ನಿರು. ಅಪ್ಪ ನಿಮಗ್ ದುಡ್ಡು ಬೇಕು ತಾನೆ? ನಾನ್ ಕೊಡ್ತೀನಿ. ಪ್ರಣಿ, ನನಗೆ ದುಡ್ಡು ಬೇಕಾಗಿಲ್ಲ, ನನ್ನ ಜಾಬಲ್ಲಿದೆ. ಅಪ್ಪ ನನ್ನ ಹತ್ರನೂ ಸುಳ್ಳು ಹೇಳ್ಬೇಕಾ? ಇದನ್ನ ತಗೊಳ್ಳಿ. 500 ರೂಪಾಯಿ ಸಾಸ್ವೆ ಬ್ಯಾಂಕ್ ಹೇಳಿದ್ದೆ, ಹುಂಡಿ ಬ್ಯಾಂಕ್ ಹೇಳಿದ್ದೆ, ಇದ್ಯಾವ ಹೊಸ ಬ್ರಾಂಚ್ ಬುಕ್ ಬ್ಯಾಂಕು? 500 ರೂಪಾಯಿ ಎಲ್ಲಿತ್ತು ನಿನ್ನ ಹತ್ರ? ಅದು ಗೃಹ ಪ್ರವೇಶಕ್ಕೆ ತಾತ ಬಂದಿದ್ರಲ್ಲ ಅಪ್ಪ, ನೀನ್ ಏನಾದ್ರು ಖರ್ಚಿಗೆ ಇಡ್ಕೋ ಅಂತ 500 ರೂಪಾಯಿ ಕೊಟ್ಟಿದ್ರು. ನನಗೆ ಯಾವ ಖರ್ಚಿದೆ ಅಪ್ಪ, ಅದಕ್ಕೆ ಅದನ್ನ ಹಾಗೆ ಇಟ್ಟಿದ್ದೆ. ಅದನ್ನ ನೀವೇ ಇಡ್ಕೊಳ್ಳಿ. ಆಹಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಲೈನ್ನ ನಿನ್ನ ನೋಡಿದ್ಮೇಲೆ ಮಗಳೊಬ್ಬಳು ಮನೆಯಲ್ಲಿದ್ದರೆ ಬ್ಯಾಂಕ್ ಒಂದು ತೆರೆದಂತೆ ಅಂತ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಪ್ರಣಿ. ನೋಡ ನೋಡ ನಿಮ್ಮ ಅಕ್ಕನ ನೋಡಿ ಕಲ್ತ್ಕೊಳ. ಆಹಾ ಭಗವಂತ, 50 ಕೇಳೋದಕ್ಕೆ 500 ಕೊಟ್ಬಿಟ್ಟ. ರೀ ಗಿರಿ ರೀ, ಹೊಸ ಬಲ್ಪು ದೇವ್ರ ಮನೇಲಿ ಯಾವಾಗ್ಲೂ ಉರಿತಾ ಇರ್ಲಿ ಅಂತ ನಾನೇ ಮಂಗಳೂರು ಮಂಜನ ಹತ್ರ ಹೇಳಿ ತರಿಸ್ದೆ. ಇಷ್ಟು ದೊಡ್ಡ ಬಲ್ಪ್ ನ ಉರ್ಸಿದ್ರೆ ನಮ್ಮನೆ ದೇವ್ರ ಮನೇಲಿ ಮಾತ್ರ ಬೆಳಕ್ ಬರಲ್ಲ, ಆಸ್ಪಾಕದ ಮನೇಲೆಲ್ಲ ಬೆಳಕ್ ಬರುತ್ತೆ. ಅಯ್ಯೋ, ಕರೆಂಟ್ ಬಿಲ್ ಫ್ರೀ ತಾನೆ, ಉರಿಲಿ ಬಿಡ್ರಿ. ಉರ್ಸ್ತಿಯಮ್ಮ ಉರ್ಸ್ತಿ, ಉರ್ಸು ಉರ್ಸು. ಎಷ್ಟು ಕೊಟ್ಟೆ? ಇನ್ನೂ ಕೊಟ್ಟಿಲ್ಲ. ಫ್ರೀನಾ? ಹೋಗ್ತಾ 450 ರೂಪಾಯಿನ ಮಂಗಳೂರು ಮಂಜನ್ ಕೈಲಿ ಕೊಟ್ಟು ಹೋಗ್ಬಿಡಿ. 450? ಆಹಾ, 50ಕ್ಕೆ 100 ಕೊಟ್ಟೆ ಅನ್ಕೊಂಡ್ರೆ ಕಡೆಗೂ 50ಕ್ಕೆ ತಂದು ನಿಲ್ಲಿಸ್ತೀಯ ಭಗವಂತ. ಎಲ್ಲ ನಿನ್ ಲೀಲೆ, ನಿನಗೆ ಅರ್ಥ ಆಗಬೇಕು. 50 ಆದ್ರೂ ಉಳಿತಲ್ಲ, ಪೆಟ್ರೋಲ್ಗಾಯ್ತು. ನೀನ್ ಆಡ್ಸೋ ಆಟದಲ್ಲಿ ಮೈನ್ ಅಂಪೈರು ನೀನೆ, ಥರ್ಡ್ ಅಂಪೈರು ನೀನು. ಏನಾಗುತ್ತೋ ಇವಾಗ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಒಂದು ನಿಮಿಷ ಸರ್. ಎಲ್ಲಿ ಸರ್, ನನ್ನ ಹೆಸರು ಶಿವಪ್ರಸಾದ್ ಅಂತ. ರಾಜಾ ಚಡ್ಡಿ ಮತ್ತು ಬನಿಯನ್ಗಳು ಇದನ್ನ ಹೊರಗೂ ಹಾಕೋಬಹುದು. ಅಲ್ಲಿಂದ ಬರ್ತಾ ಇದ್ದೀನಿ. ಹೌದಾ? ಯಾಕೆ? ಟೆನ್ಷನ್ ಸ್ಟಾರ್ ತ್ರಿನೇತ್ರ ಸರ್ನ ಮೀಟ್ ಮಾಡ್ಬೇಕು. ಅಣ್ಣ ಶಾರ್ಟ್ ಅಲ್ಲಿ ಬಿಸಿ ಇದ್ದಾರೆ. ಓಹ್, ಅವ್ರು ಶಾರ್ಟ್ ಪುಟ್ ಆಡ್ತಾರ? ಅದೇನೋ ಅವ್ರ ಫಿಟ್ನೆಸ್ ಸೀಕ್ರೆಟ್. ವೆರಿ ನೈಸ್, ವೆರಿ ನೈಸ್. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇದ್ದೀರಾ ಸಿನಿಮಾಗೆ, ನೀವೇನಾ ಸರ್ ಬರೆಯೋರು? ಹೌದೌದು. ಓಹ್, ಹಾಗಾದ್ರೆ ಸರ್, ಸುಮಾರು ದಿವಸದಿಂದ ನನ್ನ ಹತ್ರ ಒಂದು ಡೌಟ್ ಇತ್ತು, ನಿಮ್ಮ ಹತ್ರ ಕೇಳ್ಬಿಡ್ತೀನಿ. ಈ ಸಿನಿಮಾದಲ್ಲಿ ಹೀರೋಯಿನ್ ನ ವಿಲನ್ ಅಟ್ಯಾಕ್ ಮಾಡ್ಬೇಕಾದ್ರೆ ಹೀರೋ ಬಂದು ಕಾಪಾಡ್ತಾನೆ. ಅಕಸ್ಮಾತ್ ನೀವು ಬರೆಯೋದೇನಾದ್ರೂ ಲೇಟ್ ಆದ್ರೆ ಹೀರೋ ಬರೋದ್ ಲೇಟ್ ಆಗುತ್ತೆ. ಆಗ ಹೀರೋಯಿನ್ ಮಾನ ಪ್ರಾಣ ಎರಡೂ ಹೊಟ್ಟೋಗುತ್ತೆ. ಹಾಗಾಗಿ 24/7 ನೀವು ಕೈಯಲ್ಲೇ ಇಟ್ಕೊಂಡಿರ್ಬೇಕು ಪೆನ್ನು ಪೇಪರ್, ಅಲ್ವಾ ಸರ್? ಓಕೆ ಸರ್, ಮುಂದೆ ಇಟ್ಕೋತೀವಿ ಸರ್. ಅಣ್ಣ ಅಣ್ಣ ಬಂದ್ರು, ಅಣ್ಣ ಬಂದ್ರು, ಅಣ್ಣಂಗೆ ಅಣ್ಣಂಗೆ ಟೆನ್ಷನ್ ಸ್ಟಾರ್ಗೆ, ಟೆನ್ಷನ್ ಸ್ಟಾರ್ಗೆ, ಟೆನ್ಷನ್ ಸ್ಟಾರ್ಗೆ, ಟೆನ್ಷನ್ ಸ್ಟಾರ್ಗೆ. ಆಟಿಟ್ಯೂಡ್ಗಾದ್ರೆ ಲಕ್ಷದಲ್ಲಿರುತ್ತೆ, ಸಿನಿಮಾಗಾದ್ರೆ ಕೋಟಿನಲ್ಲಿರುತ್ತೆ. ಆದ್ರೆ ಚೆಕ್ಕಲ್ಲಿ ಮಾತ್ರ ನೀವೆಷ್ಟು ಬರೀತಿರೋ ಅಷ್ಟೇ ಇರುತ್ತೆ ಅಲ್ವಾ ಸರ್? ಚೆನ್ನಾಗಿ ಮಾತಾಡ್ತೀರಿ. ನೆಕ್ಸ್ಟ್ ಸಿನಿಮಾಗೆ ಡೈಲಾಗ್ ಏನಾದ್ರು ಬರೆಸ್ಲಾ? ಅಯ್ಯೋ ಬೇಡ ಸರ್, ದಿನ ಸಾಯಂಕಾಲ ಮನೆಗೆ ಹೋಗಿ ಯಾರ ಹತ್ರ ಎಷ್ಟು ಇಸ್ಕೊಂಡೆ, ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಬರಿತಾ ಇರ್ತೀನಿ. ನನಗದೇ ಸಾಕು ಸರ್. ಈ ಡೈಲಾಗ್ ಬರೋದೆಲ್ಲ ನಮಗೆ ವರ್ಕೌಟ್ ಆಗಲ್ಲ. ತಾವು ಸೈನ್ ಹಾಕಿದ್ರೆ ನಾನು ಹೊರಟ್ಬಿಡ್ತೀನಿ ಸರ್. ಅಣ್ಣ ಒಂದ್ ನಿಮಿಷ. ಅಯ್ಯಯ್ಯೋ,
ಈ ನನ್ನ ಮಗ ಯಾಕೆ ಇಲ್ಲಿ ಬಂದ? ಶಿವಪ್ರಸಾದ್, ಇವ್ರ ನಮ್ಮ ಮ್ಯಾನೇಜರ್ ಮಂಜು ಅಂತ. ಅಣ್ಣ ಪರಿಚಯ ಮೊದಲೇ ಇದೆ ಅಣ್ಣ, ಬನ್ನಿಲಿ. ಅಯ್ಯೋ, ಕೆಲವ್ರಿಗೆ ಜಲಗಂಡ ಇರುತ್ತೆ, ಕೆಲವ್ರಿಗೆ ಅಗ್ನಿಗಂಡ ಇರುತ್ತೆ, ಆದ್ರೆ ನನಗ್ ಮಾತ್ರ ಮ್ಯಾನೇಜರ್ ಗಂಡ. ಆಫೀಸಲ್ಲ ಅವನು, ಇಲ್ಲಿ ಇವನು. ಹೀಗಾಗಿರೋ ಜಗಳಕ್ಕೆ ಗ್ಯಾರಂಟಿ ಫಿಟ್ಟಿಂಗ್ ಇಡ್ತಾನೆ. ಆಲ್ರೆಡಿ ಇಡ್ತಾ ಇದ್ದಾನೆ. ಸರಿ, ನಾನು ನೋಡ್ಕೋತೀನಿ. ಮತ್ತೆ ಶಿವಪ್ರಸಾದ್, ಹೇಗ್ ನಡೀತಾ ಇದೆ ಕೆಲಸ? ಇಲ್ಲ ಆರಾಮಾಗಿ ನಡೀತಾ ಇದೆ. ಏನೋ ಸಾರು? ಏನ್ ಸಾರು? ನನ್ನ ಸಿನಿಮಾ ರಿಲೀಸ್ ಆದಾಗ ನನ್ನ ಫ್ಯಾನ್ಸ್ ಖುಷಿ ಪಡ್ತಿರ್ತಾರೆ, ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಒಂದ್ 5 ನಿಮಿಷ ಕಾಯಕ್ಕಾಗದೆ ಕಿರಿಕ್ ಮಾಡ್ತೀಯಾ? ಯಾವಿರೋ ಕಡೆ ನೀನು? ಫ್ರಸ್ಟ್ರೇಷನ್ ಸ್ಟಾರ್ ಕಡೆವನಾ? ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ನನಗೆ ಟೆನ್ಷನ್ನು ಫ್ರಸ್ಟ್ರೇಷನ್ನು ಎರಡೂ ಇದೆ. ಹಾಗಾಗಿ ನಾನು ಯಾರ ಕಡೆನೂ ಅಲ್ಲ ಸರ್. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಏಯ್, ಆಫ್ಟರ್ ಆಲ್ ತಿಂಗಳ ಸಂಬಳಕ್ಕೆ ಚಡ್ಡಿ ಕಂಪ್ನಿಲಿ ಚಡ್ಡಿ ಮಾರೋ ನನ್ನ ಮಗ ನೀನು. ಸ್ಟಾರ್ ಹತ್ರ ಅವ್ನ ಫ್ಯಾನ್ಸ್ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ? ಅಷ್ಟೊಂದು ಗಾಂಚಲಿ ನಾನು ನಿಂಗೆ. ನಾನು ಒಂದೇ ಒಂದು ಕೂಗ್ ಹಾಕಿದ್ರೆ ಬೆಂಗಳೂರಿಂದ ಬೀದರ್ವರೆಗೂ ಲಾರಿ ಮಾಡ್ಕೊಂಡು ಜನ ಬರ್ತಾರೆ. ನೋಡ್ತೀಯನೋ? ಸರ್ ಪ್ಲೀಸ್ ಸರ್, ಎಲ್ಲರ ಮುಂದೆ ಅವಮಾನ ಮಾಡಬೇಡಿ. ಅವಮಾನ? ನಿನಗೆ ಅವಮಾನ ಆಗ್ಬಾರ್ದು, ನನ್ನ ಫ್ಯಾನ್ಸ್ಗೆ ಅವಮಾನ ಆಗ್ಬೇಕಾ? ನನ್ನ ಫ್ಯಾನ್ಸ್ಗೆ ಅವಮಾನ ಆದ್ರೂ ಒಂದೇ, ನನ್ಗೆ ಅವಮಾನ ಆದ್ರೂ ಒಂದೇ. ನನ್ನ ಫ್ಯಾನ್ಸ್ ನಾನು ಯಾವತ್ತೂ ಬಿಟ್ಕೊಡಲ್ಲ. ನಾನು ನೊಂದಾಗ ನನ್ನ ಬೆನ್ನಿಂದೆ ನಿಂತಿದ್ದು ಇದೇ ಫ್ಯಾನ್ಸ್. ನಾನು ಸೋತಾಗ ಗೆದ್ದಾಗ ಇದ್ದಿದ್ದು ಇದೇ ಫ್ಯಾನ್ಸ್. ನನ್ನ ಫ್ಯಾನ್ಸೇ ನನಗೆ ಮುಖ್ಯ. ಅಣ್ಣಂಗೆ ಜೈ. ತಗೊಂಡ್ಮೇಲೆ ಕೊಡೋದು ಒದೆ, ಕೊಟ್ಮೇಲೆ ತಗೊಳ್ಳೋದು ಮರ್ಯಾದೆ. ಕಣ್ಣಿಗೆ ರೆಪ್ಪೆ, ಬಾಳಿಗೆ ಸಿಪ್ಪೆ ಇರೋ ತರ ಬಾಳಿಗೆ ಮಾನ ಸ್ವಾಭಿಮಾನ ಇರಲೇಬೇಕು. ಪ್ರಾಣ ಬಿಟ್ರು ಮಾನ ಬಿಡಬಾರ್ದು, ಮಾನ ಬಿಟ್ರು ಸ್ವಾಭಿಮಾನ ಬಿಡಬಾರ್ದು. ಮಾವ ನೋಡಿದ್ರ ನಮ್ ಟೆನ್ಷನ್ ಸ್ಟಾರ್ ಎಷ್ಟು ಚೆನ್ನಾಗಿ ಡೈಲಾಗ್ ಹೊಡೆದ ಅಂತ. ನೋಡಮ್ಮ, ಆಗಿನ ಕಾಲದಲ್ಲಿ ನಾವೆಲ್ಲ ಟೆಂಟಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಈಗ ಇಲ್ಲೇ ಎಂಜಾಯ್ ಮಾಡ್ತಿದ್ವಿ ನೋಡು. ತಾತ, ನಾನು ಟೆನ್ಷನ್ ಸ್ಟಾರ್ ಅಂತ ಟ್ಯಾಟೂ ಹಾಕ್ಸ್ಕೊಳ್ಳ? ಮುಚ್ಚ ಬಾಯಿ. ಟ್ಯಾಟೋ ಹಾಕ್ಸ್ಕೋತಾನೆ ಅಂದೆ. ಟ್ಯಾಟೋ ಯಾವ ತರ? ನಿಮ್ಮ ಅಪ್ಪನ ಹೆಸರನ್ನ ನೋಟ್ಬುಕ್ ಅಲ್ಲಾದ್ರೂ ಬರ್ದಿದೇನೋ ನೀನು? ಓಹೋ, ಇವನು ದೊಡ್ಡ ಸ್ಟಾರು, ಇವನ ಹೆಸರನ್ನ ಟ್ಯಾಟೋ ಹಾಕ್ಸ್ಕೊಳಕ್ಕೆ. ಅಪ್ಪ, ಟೆನ್ಷನ್ ಸ್ಟಾರ್ ತರ ಡೈಲಾಗ್ ಹೇಳೋರು ಬೇರೆ ಯಾರು ಸಿಗಲ್ಲ. ಪ್ರಣಿ, ನೀನು ಬನ್ರಿ ಬಾಯಿ, ಕಲ್ಪನಾ, ತಾರಾ, ಸಿತಾರಾ, ಶ್ರುತಿ, ರಾಧಾ ಕಲ್ಯಾಣ, ಕೃತಿಕಾ ಬಿಟ್ರೆ ಈ ಜಗತ್ತಿಗೆ ಉಳಿದಂತ ಏಕೈಕ ಮಾಸ್ಟರ್ ಪೀಸ್ ನೀನು. ನಿನ್ನ ತಲೆಯಲ್ಲೂ ಆ ಟೆನ್ಷನ್ ಸ್ಟಾರ್ ತುಂಬ್ಕೊಂಡ್ಬಿಟ್ಟಿದಾನ. ಇದು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲಪ್ಪ, ಆಗ್ತಾ ಇಲ್ಲ. ಓ ರೀ, ಅಂತದ್ ಏನ್ರಿ ಆಯ್ತು ಇವಾಗ? ನಮ್ಗಿಷ್ಟವಾದ ಹೀರೋ ಮೇಲೆ ನಮ್ಮ ಅಭಿಮಾನ ಇದ್ದೇ ಇರುತ್ತಪ್ಪ. ಸುಮ್ಮನೆ ಅಭಿಮಾನ ಅಂತ ಅಭಿಮಾನಕ್ಕಿಂತ ಸ್ವಾಭಿಮಾನ ದೊಡ್ಡದು. ರಿಯಲ್ ಲೈಫ್ಗೂ ಅದೆಷ್ಟು ವ್ಯತ್ಯಾಸ. ಭೂತದ ಬಾಯಲ್ಲಿ ಭಗವದ್ಗೀತೆ. ಗೊತ್ತಿಲ್ದೇನೆ ಒಬ್ಬರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಆಯೋಗ ಅಮ್ಮ, ನಾನು ಕೈಕಾಲು ತೊಳ್ಕೊಂಬರ್ತೀನಿ. ಸರಿ ಮಾವ, ನೀವು ಹೋಗ್ರೋ, ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟ ಮಾಡೋರ. ರೀ, ನೋಡ್ತಾ ಇರಿ. ಇವನನ್ನು ನಾನ್ ನೋಡೋದ? ಜನರ ಮುಂದೆ ನನಗೆ ಅವಮಾನ ಮಾಡಿದ್ದಾನೆ. ಪಿಕ್ಚರ್ ಮಾತ್ರ ಸ್ವಾಭಿಮಾನ ಡೈಲಾಗ್ ಹೊಡಿತಾನೆ. ಏಯ್, ನನಗೂ ಟೈಮ್ ಬರುತ್ತೆ, ಅವಾಗ ನಾನು ಹೊಡಿತೀನಿ ಡೈಲಾಗು. ಮಿಸ್ಟರ್ ಶಿವಪ್ರಸಾದ್, ಯಾವನವನು? ಸಾರಿ ಸರ್, ಗೊತ್ತಾಗಿಲ್ಲ ಸರ್ ನೀವು ಅಂತ, ಕ್ಷಮಿಸಿ. ನೀವೇನ್ ಸರ್ ಇಷ್ಟೊತ್ತಲ್ಲಿ? ಅದು ನಮ್ಮನೇಲಿ ಇಲ್ಲೂ ಇರ್ತೀನಿ, ನಿನ್ ಜೊತೆ ಕೆಲಸ ಮಾಡ್ತಾ ಇದ್ರೆ ಮುಂದಕ್ಕೆ ಸ್ಮಶಾನಕ್ಕೂ ಹೋಗ್ತೀನಿ.
ಯಾಕೆ ಸರ್ ಹಾಗೆಲ್ಲ ಮಾತಾಡ್ತೀರಾ? ಮತ್ತೇನೆಯ ಮತ್ತೆ ಅದು ಬಾಸ್ ಬಾಯಿ ಬಡ್ಕೋತಾ ಇದಾರೆ ಅಗ್ರಿಮೆಂಟ್ ಸೈನ್ ಆಯ್ತಾ ಅಂತ. ನೀನ್ ತಲೆನೇ ಕೆಡಿಸ್ಕೋತಾ ಇಲ್ವಾ? ಅಗ್ರಿಮೆಂಟ್ ಸೈನ್ ಆಯ್ತಾ? ಸರ್ ಆ ಹೀರೋ ನನಗೆ ತುಂಬಾ ಅವಮಾನ ಮಾಡ್ಬಿಟ್ರು ಸರ್. ನನ್ನ ಕೈ ಕಾಲೇ ಆಡ್ಲಿಲ್ಲ. ತುಂಬಾ ದುರಹಂಕಾರಿ ಸರ್ ಅವರು. ನನಗೆ ಸ್ವಲ್ಪನೂ ಮರ್ಯಾದೆನೇ ಕೊಡ್ಲಿಲ್ಲ ಸರ್. ನಿನಗೆ ಯಾವ ಮರ್ಯಾದೆನೆಯಾ? ದಿನ ಆಫೀಸ್ಗೆ ಬರಕ್ಕಿಂತ ಮುಂಚೆ ಹಾರ ತುರಾಯಿ ಬ್ಯಾಂಡ್ ಸೆಟ್ ಎಲ್ಲ ರೆಡಿ ಇರುತ್ತಾ? ಅಲ್ಲಿ ಬೈಸ್ಕೊಳೋದನ್ನ ಇಲ್ಲಿ ಬೈಸ್ಕೊಂಡ ಯಾಕೆ? ಸರ್ ನಿಮ್ಮ ಹತ್ರ ಬೈಸ್ಕೊಂಡು ನನ್ಗೆ ಅಭ್ಯಾಸ ಇದೆ ಸರ್. ಅದು ಅಲ್ಲದೆ ನಿಮ್ಮ ಮೇಲೆ ನನಗೆ ಗೌರವ ಇದೆ. ಹಾಗಂತ ಯಾರ ಹತ್ರ ಬೈಸ್ಕೊಳಕ್ ಆಗಲ್ಲ. ಅಗ್ರಿಮೆಂಟ್ ಸೈನ್ ಆಗಿಲ್ವಾ? ಶಿವಪ್ರಸಾದ್ ಏನೇನ ಮಾಡ್ತಿದ್ದೆ? ಟೆನ್ಷನ್ ಸ್ಟಾರ್ ಸೈನ್ ಹಾಸ್ಕೊಂಬಂತಂದ್ರೆ ಏನ್ ಸೆಲ್ಫಿ ತಗೊಳಕ್ ಹೋಗಿದ್ಯಾ? ಹಿಂಗಾದ್ರೆ ಕಂಪ್ನಿ ಉದ್ಧಾರ ಆಗುತ್ತಾ? ದೊಡ್ಡ ಬಾಸ್ ಬಂದ್ರೆ ಬಾಸ್ ನಮಗಿದ್ಯಾ ಹೆಂಗಾಗಿರೋನ್ನ ಹಾಕೊಳ್ಳಿ ಅಂತ. ಆದ್ರೆ ಒಂದೇ ಒಂದು ಸಿಗ್ನೇಚರ್ ಹಾಕ್ಸ್ಕೊಬಾರಂತ ಯೋಗ್ಯತೆ ಇಲ್ಲ ಅಂತಂದ್ರೆ ನಿಮ್ಮಂತರ ಕೆಲ್ಸಕ್ಕೆ ಯಾಕ್ರಿ ಇರ್ಬೇಕು? ಸರ್ ಆಕ್ಚುಲಿ ಈ ಸೈನ್ ಹಾಕ್ಸೋ ವಿಷಯದಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ವೀಕೆ ಸರ್. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಕೊಟ್ರೆ 1 to 2 weeks ತಗೋತಾ ಇದ್ದೆ ನಮ್ಮ ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಳಕ್ಕೆ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನೋಡಯ್ಯ, ಕಂಪನಿ ಸೇಲ್ಸ್ ಇನ್ಕ್ರೀಸ್ ಆಗ್ಬೇಕು ಅಂತಂದ್ರೆ ಆ ಟೆನ್ಷನ್ ಸ್ಟಾರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲೇಬೇಕು. ಅದಾಗಬೇಕು ಅಂದ್ರೆ ನೀನ್ ಸೈನ್ ಹಾಕ್ಕೊಂಬರ್ಬೇಕು. ಸೈನ್ ಆಗ್ಬೇಕು ಅಂದ್ರೆ ನೀನೇ ಹೋಗಿ ಹಾಕಿಸ್ಬೇಕು. ನಾಳೆ ಸಂಜೆ ಒಳಗೆ ಅಗ್ರಿಮೆಂಟ್ ಸೈನ್ ಆಗ್ಲಿಲ್ಲ ಅಂತಂದ್ರೆ ನೀನು ಕೆಲಸದಿಂದ ಕಿತ್ತು ಬಿಸಾಕ್ತಾ ಇರ್ತೀನಿ. ಇಡಿಯಟ್. ಸೂಪರ್ ತಾತ. ಅಪ್ಪ, ಸ್ವಾಭಿಮಾನಕ್ಕೆ ಎಷ್ಟೊಂದು ಬೆಲೆ ಇದೆ ಅಲ್ವಾ? ಅಲ್ದೆ ಇನ್ನೇನಪ್ಪ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಬದುಕ್ತಿರೋದೆ ಸ್ವಾಭಿಮಾನದಿಂದ. ನಾವು ಯಾವತ್ತೂ ತಲೆ ತಗ್ಸಲ್ಲ. ನಮ್ಮ ಆಸೆ ಆಕಾಂಕ್ಷೆ ಅನ್ನೋದು ಆಕಾಶದಲ್ಲಿರೋ ನಕ್ಷತ್ರಗಳ ಹಾಗೆ. ಅದು ಸಿಗತ್ತೆ ಸಿಗತ್ತೆ ಅಂತ ನೋಡ್ತಾನೆ ಇರ್ತೀವಲ್ಲ, ಆಮೇಲೆ ತಲೆ ತಗ್ಸೋಕೆ ಹ್ಯಾಕ್ ಸಾಧ್ಯ? ನಮ್ಮ ಅಭಿಮಾನ ಹೃದಯದಲ್ಲಿರಬೇಕು, ಸ್ವಾಭಿಮಾನ ರಕ್ತದಲ್ಲಿರಬೇಕು. ಆಯ್ತು ಸ್ಕಂದ, ನಿನಗೆ ಹೋಮ್ ವರ್ಕ್ ಮಾಡಿದ್ದಿದ್ದೆಪ್ಪ. ಬಾ. ಅಯ್ಯೋ ಅಪ್ಪ ಹೇಳಿದ ಒಂದೊಂದು ಮಾತು 100ಕ್ಕೆ 100 ಸತ್ಯ. ಆ ಟೆನ್ಷನ್ ಸ್ಟಾರ್ ಮುಂದೆ ನಿಂತಾಗ ನಮ್ಮ ಮನೆ ಮಕ್ಕಳು ಭವಿಷ್ಯ ಎಲ್ಲ ನೆನಪಾಗಿ ಎಲ್ಲಿ ಕಾಲಿಗೆ ಬಿದ್ದ್ಬಿಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಸತ್ಯ ಅದೇ ಟೈಮ್ಗೆ ತಲೆ ಸುತ್ತ ಬಿದ್ದೆ. ಒಳ್ಳೇದೇ ಆಯ್ತು. ಇಲ್ಲಾಂದಿದ್ರೆ ನಾನು ಸ್ವಾಭಿಮಾನ ಕಳ್ಕೊಬೇಕಾಗಿತ್ತು. ಇಲ್ಲ, ಇನ್ಮೇಲೆ ಏನೇ ಆಗ್ಲಿ ನಾನು ಮಾತ್ರ ಸ್ವಾಭಿಮಾನ ಬಿಡಲ್ಲ. ಸ್ವಾಭಿಮಾನದಲ್ಲೇ ಬದುಕ್ತೀನಿ. ಓ ಬಾಬುಗಳು, ಹೇಳಿ ಬಾಬುಗಳೇ. ಏನ ಡೀಲಿಂಗ್ ರಾಜು ಬೈತಾ ಇದ್ದಾನ? ಬೈಯೋರು ಬೈಕೋತಾನೆ ಇರ್ತಾರೆ, ಆದ್ರೆ ಬೆಳೆಯೋನು ರಾಜೀನಾಮೆ ಕೊಡ್ತಾನೆ. ನಾಳೆ ಬೆಳಿಗ್ಗೆನೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ನಾವು ಕಟ್ ದಿ ಕಾಲ್ ಅಂಡ್ ಯುವರ್ ಬಾಯ್ ಬಾಯ್. ಓ ನಿನ್ನ ಮೆಸೇಜು ಅಣ್ಣವ್ರದ್ದು ಯಾವ್ದೋ ಸೀನು. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ತಳ್ಳವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಆಹಾ, ಕರೆಕ್ಟ್ ಟೈಮ್ಗೆ ಯಾರೋ ಪುಣ್ಯಾತ್ಮ ಅಣ್ಣವ್ರ ಆಕ್ಟ್ ಮಾಡಿರೋ ಪಿಕ್ಚರ್ದು ಸೀನ್ ಕಳಿಸ್ತಾ. ಭಗವಂತ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವೇ? ಭಗವಂತ, ಇನ್ನೇನೋ ಸಂಶಯ ಪಡಬೇಡ ಅಂತ ಹೇಳ್ತೀಯ. ನಾನು ನನ್ನ ಅಂತರಾತ್ಮದ ಮಾತು ಕೇಳಿದೆ, ರಾಜೀನಾಮೆನೂ ಬರ್ದ್ಬಿಟ್ಟೆ. ಆದ್ರೆ ಈಗ ಹೆಂಡತಿ ಮಕ್ಳೇ ಕಣ್ಮುಂದೆ ಬರ್ತಾ ಇದ್ದಾರೆ. ನನ್ನ ಸ್ವಾಭಿಮಾನದಿಂದ ಅವ್ರಿಗೇನಾದ್ರು ತೊಂದರೆ ಆಗ್ಬಿಟ್ರೆ, ನನ್ನನ್ನೇ ನಂಬ್ಕೊಂಡಿರೋ ಅವ್ರಿಗೆ ಒಂದು ತನ್ನ ಹಾಕೋಕೆ ಹೋಗ್ತಾ ಇದ್ದಂಗೆ ಆಗ್ಬಿಟ್ರೆ? ಶಿವಪ್ರಸಾದ್, ಬೆಟ್ಟದ ಮೇಲಿರೋ ಮರಕ್ಕೆ ಕಟ್ಟೆ ಕಟ್ಟಿ ನೀರ್ ಹಾಕ್ತವ್ರು ಯಾರು? ಯಾರು ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಹುಟ್ಕೊಳ್ಳುತ್ತೆ, ಮಳೆ ಬಂದ್ರೆ ಬೆಳ್ಕೊಳ್ಳುತ್ತೆ. ನನ್ನ ಸೃಷ್ಟಿನಲ್ಲಿ ಕಾಡಿನಲ್ಲಿರೋ ಮರವೂ ಒಂದೇ, ನಾಡಿನಲ್ಲಿರೋ ಮನುಷ್ಯರೂ ಒಂದೇ. ಮರಗಳಿಗಿಲ್ಲದ ನಾಳೆ ಎನ್ನುವ ಚಿಂತೆ
ಮನುಷ್ಯರಿಗೆ ಚಿಂತೆ ಯಾಕೆಂದ್ರೆ ನಮ್ಮನ್ನೇ ನಂಬ್ಕೊಂಡು ಸಂಸಾರ ಇದೆಯಲ್ಲ ಅದಕ್ಕೆ. ಮರಗಳನ್ನು ನಂಬ್ಕೊಂಡು ಸಾವಿರಾರು ಪ್ರಾಣಿ ಪಕ್ಷಿಗಳು ಬಳ್ಳಿಗಳು ಇದೆಯಲ್ಲ ಶಿವಪ್ರಸಾದ್. ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಅವರವರ ಪರಿಶ್ರಮದ ಆಧಾರದ ಮೇಲೆ ಎಲ್ಲರಿಗೂ ಎಲ್ಲವೂ ಸಿಗುತ್ತದೆ. ಸಲಹುವುದು ನನ್ನ ಕರ್ತವ್ಯ. ಅಂದ್ರೆ ನನ್ ರಾಜೀನಾಮೆ ಕೊಟ್ರು ಹೊಸ ಕೆಲಸ ಸಿಗುತ್ತೆ ಅಂತ್ಯಾ? ನನ್ನ ಫ್ಯಾಮಿಲಿಗೆ ಏನು ತೊಂದರೆ ಆಗಲ್ಲ ಅಂತ್ಯಾ? ಅದನ್ನ ನಾನು ಹೇಗೆ ಹೇಳಲಿ ಶಿವಪ್ರಸಾದ್? ನಿನ್ನ ಅಂತರಾತ್ಮದ ಆಧಾರದ ಮೇಲೆ ಅದೇನ್ ಹೇಳುತ್ತೋ ಹಾಗೆ ಆಗುತ್ತೆ. ಆಹಾ ಭಗವಂತ, ನಾನು ಸಲಹುತ್ತೇನೆ ಅಂತಾನೂ ಹೇಳ್ತೀಯ, ನಾನು ಹೇಗೆ ಹೇಳಲಿ ಅಂತಾನೂ ಹೇಳ್ತೀಯ. ನೀನು ಕನ್ವಿನ್ಸಿಂಗ್ ಸ್ಟಾರ್ ಭಗವಂತ ಅಲ್ಲ, ಕನ್ಫ್ಯೂಸಿಂಗ್ ಸ್ಟಾರ್ ಭಗವಂತ. ಶಿವಪ್ರಸಾದ್, ನಾನು ಹೇಳೋದು ಒಂದೇ ಮಾತು. ಇಲ್ಲಿ ಗೊಂದಲಗಳಿಗೆ ಅವಕಾಶ ಇಲ್ಲ. ಯಾರೇ ಆಗ್ಲಿ ಕೋಪದಲ್ಲಿದ್ದಾಗ ನಿರ್ಧಾರ ತಗೋಬಾರ್ದು, ಖುಷಿಯಲ್ಲಿದ್ದಾಗ ಮಾತು ಕೊಡಬಾರ್ದು. ನಿನ್ನ ಈ ಕೋಪ, ಆವೇಶ, ಆವೇಗ, ಖುಷಿ, ಸಂತೋಷ ಇವೆಲ್ಲ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಸಮಾಧಾನವಾಗಿ ನಿನ್ನ ಅಂತರಾತ್ಮ ಹೇಳಿದ ದಾರಿಯಲ್ಲಿ ಹೋಗು. ಶ್ರಮ ಪಡು, ಫಲಾಫಲಗಳನ್ನ ನನಗೆ ಬಿಡ್ಬಿಡು. ಸರಿ ಭಗವಂತ, ಹಾಗಾದ್ರೆ ನಾನು ತಗೊಂಡಿರೋ ನಿರ್ಧಾರನೇ ಸರಿಯಾಗಿದೆ. ನಾಳೆನೇ ಆಫೀಸ್ಗೆ ಹೋಗಿ ರಾಜೀನಾಮೆ ಪತ್ರನ ಕೊಟ್ಬಿಡ್ತೀನಿ. ನನಗೆ ಆಶೀರ್ವಾದ ಮಾಡು. ಗಂಡ ಹೆಂಡತಿ ಇಬ್ರು ಕಮೋಡೆ ಬಿಟ್ಬಿಟ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ ಬಾವಾ. ಅಕ್ಕ, ಈಗಿರೋದ್ನ ಹೊಡ್ಸಾಕಿ ಫಾರಿನ್ ಕಮೋಡ್ ಹಾಕ್ಸೋಣ. ಯಾಕಂದ್ರೆ ಟೆನ್ಷನ್ ಸ್ಟಾರ್ಗೆ ಕಷ್ಟ ಆಗ್ಬಾರ್ದಲ್ವಾ? ಕಷ್ಟ ಆಗೋದು ಕೂತ್ಕೊಳ್ಳೋ ಹೀರೋಗಲ್ಲಮ್ಮ, ಕಾಸು ಕೊಡೋ ಶಿವಪ್ರಸಾದ್ಗೆ. ರೀ, ಆದ್ರೂ ಇದೆಲ್ಲ ಕೇಳ್ತಾ ಇರೋದು ಏನ್ ನನಗೋಸ್ಕರನಾ? ಟೆನ್ಷನ್ ಸ್ಟಾರ್ಗೋಸ್ಕರ ರೀ. ಸ್ಟಾರ್ ಆಗಿರೋದು ಅವನು, ಟೆನ್ಷನ್ ಆಗ್ತಿರೋದು ನನಗೆ. ಜೇಬಿಂದ ದುಡ್ಡು ಹೋಗೋದು ನಂದು. ಶಿವರೇ, ದುಡ್ಡಿನ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೊಂಬೇಡಿ. ಈಗ ಕಾಲ ಬದಲಾಯ್ತು. ಈ ಎಲ್ಲ ಐಟಮು ದಿನದ ಲೆಕ್ಕದಲ್ಲಿ ಬಾಡಿಗೆ ಸಿಕ್ಕತ್ತ. ಅಂಗಡಿಯಿಂದ ತಗೊಬಪ್ಪದು, ಮನೆಗೆ ತಂದು ಹಾಕೋದು, ವಾಪಸ್ ಅಂಗಡಿಗೆ ಕೊಡೋದು ಅಷ್ಟೇ. ಮಮ್ಮ ಅಂದ್ರೂ ಒಂದು 15,000 ಇಲ್ಲಕ್ಕ ಅಷ್ಟೇನಾ? ವಾ, ಸೋ ನೈಸ್. ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಆದ್ರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಲ್ಲಿ ಯಾವ ಟೆನ್ಷನ್ ಸ್ಟಾರು ಬರಲ್ಲ, ಯಾವ ಶೂಟಿಂಗು ಆಗಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಅವ್ರವ್ರ ಬಗ್ಗೆ ಗಾಸಿಪ್ ಮಾಡಿ ಅವ್ರವ್ರ ಮೇಲೆ ಫಿಟಿಂಗ್ ಇಡಿ. ಓಕೆ, ಅದು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಗಳನ್ನು ಹಮ್ಕೋಬೇಡಿ. ಇಂತಿ ನಿಮ್ಮ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಟ್ನಿ ಮತ್ತು ಬನೇನ್ಗಳು. ಇದನ್ನ ನೀವು ಹಾಕಬಹುದು. ಎಕ್ಸಾಕ್ಟ್ಲಿ. ಈಗ ಒಳಗೆ ಹೋಗಿ.